ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಡಾಕ್ಟರ್ ಸುನಿಲ್ ಕುಮಾರ್ ಹೆಚ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಇಂದು ಕಲಬುರಗಿ ನಗರದ ಟೌನ್ ಹಾಲ್ ಆವರಣದಲ್ಲಿ ಕಲಬುರಗಿ ಮಹಾನಗರ ಪಾಲಿಕೆಯ ಪೌರ ಕಾರ್ಮಿಕರಿಗಾಗಿ ಉಚಿತ ಹಲ್ಲಿನ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ಬಸವೇಶ್ವರ ಸಮಾಜ ಸೇವಾ ಬಳಗ, ಹೈದರಾಬಾದ್ ಕರ್ನಾಟಕ ಸಿದ್ಧಾರ್ಥ ಸೇವಾ ಸಂಸ್ಥೆ, ಸುಜಯ್ ಎಜುಕೇಶನಲ್ ಮತ್ತು ವೆಲ್ಫೇರ್ ಸೊಸೈಟಿ, ರಂಗಾಂತರಂಗ ಸಾಂಸ್ಕೃತಿಕ ಕಲಾ ಸಂಘ, KHP ಗ್ರೀನ್ ಪಾರ್ಕ್ ಕ್ಷೇಮಾಭಿವೃದ್ಧಿ ಸಂಘ, ಅಂತರಂಗ ಸಾಂಸ್ಕೃತಿಕ ಕಲಾ ಸಂಘ, ಅಕ್ಕ ಮಹಾದೇವಿ ಕಲಾ ಸಾಂಸ್ಕೃತಿಕ ಸಾಹಿತ್ಯ ಮಹಿಳಾ ಸಂಘ ಇವರ ಸಂಯುಕ್ತ ಆಶ್ರಯದಲ್ಲಿ ಕರ್ನಾಟಕ ರಾಜ್ಯ ಯುವ ಸಂಘಗಳ ಒಕ್ಕೂಟದ ಕಲಬುರಗಿಯ ಜಿಲ್ಲಾಧ್ಯಕ್ಷರಾದ ಸುನಿಲ್ ಕುಮಾರ್ ಹೆಚ್ ಇವರ ಹುಟ್ಟುಹಬ್ಬದ ಪ್ರಯುಕ್ತ ಕಲಬುರಗಿ ಮಹಾನಗರ ಪಾಲಿಕೆಯ ಪೌರ ಕಾರ್ಮಿಕರಿಗೆ ಉಚಿತ ಹಲ್ಲಿನ ತಪಾಸಣೆ ಶಿಬಿರವು ದಿನಾಂಕ 10 ಮಾರ್ಚ್ 2023 ಮಧ್ಯಾಹ್ನ 12:15 ಕಲಬುರಗಿ ನಗರದ ಟೌನ್ ಹಾಲ್ ನ ಆವರಣದಲ್ಲಿ ಜರುಗಿತು. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಪರಮಪೂಜ್ಯ ಜಗದ್ಗುರು ಡಾಕ್ಟರ್ ಸಾರಂಗಧರ ದೇಶಿಕೇಂದ್ರ ಮಹಾಸ್ವಾಮಿಗಳು, ಸಾರಂಗಮಠ ಶ್ರೀಶೈಲಂ ಸುಲಫಲಮಠ ಶಾಹಬಾಜಾರ್ ಇವರು ವಹಿಸಿದ್ದರು. ಉದ್ಘಾಟಕರಾಗಿ KKRDB ಅಧ್ಯಕ್ಷರು ಹಾಗೂ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ದತ್ತಾತ್ರೇಯ ಸಿ ಪಾಟೀಲ್ ರೇವೂರ್ ಆಗಮಿಸಿದ್ದರು. ಪ್ರಾಸ್ತಾವಿಕ ನುಡಿಗಳನ್ನಾಡಲು ಬಸವೇಶ್ವರ ಸಮಾಜ ಸೇವಾ ಬಳಗ ಕಲಬುರಗಿ ಅಧ್ಯಕ್ಷರಾದ HB ಪಾಟೀಲ ಆಗಮಿಸಿದ್ದರು. ಮುಖ್ಯ ಅತಿಥಿಗಳಾಗಿ ದ್ವಿದಳ ಧಾನ್ಯ ನಿಗಮ ಕಲಬುರಗಿ ಅಧ್ಯಕ್ಷರಾದ ವಿದ್ಯಾಸಾಗರ ಶಾಬಾದಿ, ಕಲಬುರಗಿ ನಗರ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಅವಿನಾಶ್ ಕುಲಕರ್ಣಿ, ಕಲಬುರಗಿಯ ಖ್ಯಾತ ಆಯುರ್ವೇದಿಕ್ ವೈದ್ಯರಾದ ಡಾಕ್ಟರ್ ಸದಾನಂದ ಪಾಟೀಲ್, ಕೈಗಾರಿಕಾ ತರಬೇತಿ ಸಂಸ್ಥೆಯ ಅಧೀಕ್ಷಕರಾದ ವೆಂಕಟೇಶ್ ರಂಗಂಪೇಟ್, ಹೈದರಾಬಾದ್ ಕರ್ನಾಟಕ ಸಿದ್ಧಾರ್ಥ ಸೇವಾ ಸಂಸ್ಥೆ ಕಲಬುರಗಿ ಅಧ್ಯಕ್ಷರಾದ ನಂದಕುಮಾರ್ ತಳಕೇರಿ, ಸುಜಯ್ ಎಜುಕೇಶನಲ್ ಮತ್ತು ವೆಲ್ಫೇರ್ ಸೊಸೈಟಿ ಕಲಬುರಗಿ ಅಧ್ಯಕ್ಷರಾದ ಜಯಶ್ರೀ S. ವಂಟಿ, ಅಂತರಂಗ ಸಾಂಸ್ಕೃತಿಕ ಕಲಾ ಸಂಘ ಕಲಬುರಗಿ ಅಧ್ಯಕ್ಷರಾದ SB ಹರಿಕೃಷ್ಣ ಹಾಗೂ ರಂಗಾಂತರಂಗ ಸಾಂಸ್ಕೃತಿಕ ಕಲಾ ಸಂಘ ಕಲಬುರಗಿ ಅಧ್ಯಕ್ಷರಾದ ಅಭಯ ಪ್ರಕಾಶ್ ಆಗಮಿಸಿದ್ದರು. ಈ ಕಾರ್ಯಕ್ರಮದಲ್ಲಿ ಆದಮಲಿ ಬಾಬಾ, ಸಿದ್ದಾಜಿ ಪಾಟೀಲ್, ಶಿವಯೋಗಪ್ಪ ಬಿರಾದಾರ್, ಬಸಯ್ಯ ಸ್ವಾಮಿ ಹೊದಲೂರ್, ದೇವೇಂದ್ರಪ್ಪ ಗಣಮುಖಿ, ಬಸವರಾಜ್ ಪುರಾಣೆ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಡಾಕ್ಟರ್ ವಂಟಿ ಸರ್ ಅವರು ಬಹುಮುಖ ಪ್ರತಿಭೆಯ ಮೇರು ವ್ಯಕ್ತಿತ್ವ ಉಳ್ಳುವಂಥ ವ್ಯಕ್ತಿಗಳು, ಜಾತ್ಯತೀತ ವ್ಯಕ್ತಿಗಳು. ಎಲ್ಲ ಜಾತಿ ಧರ್ಮಗಳನ್ನು ಒಂದು ಅಪ್ಪಿಕೊಳ್ಳುವಂಥ ಮನೋಭಾವ ಉಳ್ಳಂಥ ವ್ಯಕ್ತಿಗಳು. ಈಗ ತಾನೇ ನಮ್ಮ ಬಸವಸ್ವಾಮಿ ಹೇಳ್ದಂಗೆ ಕಲ್ಸಕ್ರಿ ಇದ್ದಂಗೆ, ಕಲ್ಸಕ್ರಿ ಎಕಡೆ ಕಚ್ಚರಿ ಸ್ವೀಟೇ ಇರ್ತದೆ. ಹಂಗೆ ವಂಟಿ ಸರ್ ಅವರು ಎಲ್ಲರ ಜೊತೆ ಎಲ್ಲರೊಳಗೆ ಒಂದಾಗುವ ಮಂಕುತಿಮ್ಮ ಎನ್ನುವ ಹಾಗೆ ಅವರು ಎಲ್ಲರ ಜೊತೆ ಬೆರೆಯುವಂಥ ಒಂದು ಸ್ವಭಾವವನ್ನು ಅವರು ಹೊಂದಿದ್ದಾರೆ. ನಿರಂತರವಾಗಿ ಸಮಾಜ ಸೇವೆಯನ್ನು ತಮ್ಮ ಉಸಿರಾಗಿರಿಸಿಕೊಂಡು ಸಮಾಜಮುಖಿ ಕಾರ್ಯಗಳಲ್ಲಿ ತಮ್ಮನ್ನೇ ತಾವು ತೊಡಗಿಸಿಕೊಂಡಿದ್ದಾರೆ. ನಮ್ಮ ಬಸವೇಶ್ವರ ಸಮಾಜ ಸೇವಾ ಬಳಗದ ಜೊತೆಗೂಡಿ ಅನೇಕ ಸಮಾಜಮುಖಿ ಕಾರ್ಯಗಳಲ್ಲಿ ಅವರು ಭಾಗವಹಿಸಿದ್ದಾರೆ. ಸುಜಯ್ ಶಿಕ್ಷಣ ಸಂಸ್ಥೆ ಮತ್ತು ಕಲ್ಯಾಣ ಸಂಸ್ಥೆಯನ್ನು ಸ್ಥಾಪಿಸುವ ಮೂಲಕ ನಮ್ಮ ಭಾಗದ ಬಡ ಮತ್ತು ಪ್ರತಿಭಾವಂತ ಮಕ್ಕಳಿಗೆ ಅನುಕೂಲ ಆಗಬೇಕು, ಶಿಕ್ಷಣ ಸಿಗಬೇಕೆಂಬ ಉದ್ದೇಶದಿಂದ ಅವರು ಶಿಕ್ಷಣ ಸಂಸ್ಥೆಯ ಮೂಲಕ ಶಿಕ್ಷಣ ದಾಸೋಹವನ್ನು ಅವರು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಇತ್ತೀಚೆಗೆ ಜಿಲ್ಲಾ ಯುವ ಸಂಘಗಳ ಒಕ್ಕೂಟದ ಅಧ್ಯಕ್ಷರಾಗಿದ್ದಾರೆ. ನಮ್ಮ ದೇಶದ ಶಕ್ತಿನೇ ಯುವ ಶಕ್ತಿ. ಹೀಗಾಗಿ ಯುವಕರಿಗೆ ಒಂದು ಸೂಕ್ತ ಮಾರ್ಗದರ್ಶನ ನೀಡಬೇಕು, ಸರ್ಕಾರದ ಯೋಜನೆಗಳು ಯುವಕರಿಗೆ ತಲುಪಿಸಬೇಕು, ಯುವಶಕ್ತಿ ಮುಂದೆ ಬರಬೇಕೆನ್ನುವ ನಿಟ್ಟಿನಲ್ಲಿ ಜಿಲ್ಲಾ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಹೀಗೆ ಒಂದಲ್ಲ ಎರಡಲ್ಲ 10 ಹಲವು ಕಾರ್ಯಕ್ರಮಗಳು, ಅದರಲ್ಲಿ ವಿಶೇಷವಾಗಿ ಈ ಪೌರ ಕಾರ್ಮಿಕರಿಗೆ ಸಂಬಂಧಿಸಿದಂತೆ ನಿರಂತರವಾಗಿ ಪೌರ ಕಾರ್ಮಿಕರಿಗೆ ಯಾವಾಗೂ ಕೂಡ ಅವರು ಸಹಕಾರ ನೀಡ್ತಾ ಇದ್ದಾರೆ. ಅವರ ಹುಟ್ಟದ ಹಬ್ಬದ ಅಂಗವಾಗಿ ಅವರಿಗೆ ಶುಭಾಶಯಗಳನ್ನ ಈ ಸಂದರ್ಭದಲ್ಲಿ ಕೋರಿ, ಸುನೀಲ್ ವಂಟಿ ಅಣ್ಣವರು ನಮ್ಮ ಪಾರ್ಟಿದ ಬಹಳ ಹಳೆ ಕಾರ್ಯಕರ್ತರು. ಮುಂದಿನ ದಿನಗಳಲ್ಲಿ ಅವರಿಗೆ ಭಗವಂತ ಇನ್ನೂ ಹೆಚ್ಚು ಶಕ್ತಿಯನ್ನ ಕೊಡ್ಲಿ, ಪರಮ ಪೂಜ್ಯರ ಆಶೀರ್ವಾದದಿಂದ ಇನ್ನೂ ರಾಜಕೀಯವಾಗಿ ಅವರು ಎತ್ತರಕ್ಕೆ ಬೆಳೀಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸಿ, ಇವತ್ತು ನಮ್ಮ ಪೌರ ಕಾರ್ಮಿಕರು ಏನು ಸೇರಿದ್ದಾರೆ ಅವರಿಗೆ ಉಚಿತವಾದಂತ ಅವರಿಗೆ ಆರೋಗ್ಯದ ತಪಾಸಣೆಯನ್ನ ಇವತ್ತಿನ ದಿವಸ ನಡೀತಾ ಇದೆ. ಅದಕ್ಕೆ ಪರಮ ಪೂಜ್ಯರು ಈಗಾಗಲೇ ಅದನ್ನ ಚಾಲನೆ ಕೊಟ್ಟಿದ್ದಾರೆ. ನಾನು ಜಾಸ್ತಿ ಸಮಯವನ್ನ ತಗೊಳ್ಳಾರ್ದೆ, ಯಾಕಂದ್ರೆ ನೀವೆಲ್ಲ ತಪಾಸಣೆಯನ್ನ ಮಾಡಿಕೊಂಡು ಊಟದ ಸಮಯ ಆಗಿದೆ. ನಾನು ಜಾಸ್ತಿ ಸಮಯವನ್ನ ತಗೊಳ್ಳಾರ್ದೆ ಇನ್ನೊಮ್ಮೆ
ಸುನಿಲ್ ವಂಟಿ ಅಣ್ಣವರಿಗೆ ಅವರ ಹುಟ್ಟದ ಹಬ್ಬದ ಶುಭಾಶಯಗಳನ್ನ ಕೋರಿ ನಾನು. ಸುನಿಲ್ ವಂಟಿ ಒಬ್ಬ ಆದರ್ಶ ವ್ಯಕ್ತಿ. ತಾನಿಲ್ಲದೆ ಮಾಡುವ ಸಮಾಜದ ಕೆಲಸಕ್ಕಾಗಿ ಶಿಕ್ಷಣ ಸಂಸ್ಥೆಯನ್ನು ಹುಟ್ಟಾಕಿ ಬಡ ಮಕ್ಕಳನ್ನ ವಿದ್ಯೆ, ಅನ್ನ, ಅರಿವು ದಾಸೋಗ ಮಾಡತಕ್ಕಂತ ವ್ಯಕ್ತಿ. ಎಲ್ಲಿ ಸತ್ಕಾರ್ಯ ನಡೀತಾ ಇದೆಯೋ, ಎಲ್ಲಿ ಒಳ್ಳೆ ಕೆಲಸ ನಡೀತಾ ಇದೆಯೋ ಅಲ್ಲಿ ಕೆಲಸ ಮಾಡ್ತಕ್ಕಂಥವ್ರು. ನಮಗೂ ಡಾಕ್ಟರೇಟ್ ಕೊಡುವ ಸಂದರ್ಭದಲ್ಲಿ ಯಾವ ಸಿಂಡಿಕೇಟ್ ಮೆಂಬರ್ ಆಗಿದ್ದು ಸಂದರ್ಭದಲ್ಲಿ ಬಹಳ ಪ್ರಯತ್ನ ಮಾಡಿಸಿದರು. ಪಾಪ ಅವರು ಸುನಿಲ್ ವಂಟಿ ಅವರು ಇವತ್ತು ದಂತ ಚಿಕಿತ್ಸೆಯನ್ನ ಆರೋಗ್ಯ ದೃಷ್ಟಿಯಿಂದ ಎಲ್ಲರಿಗೆ ಇರಬೇಕಂತ ತಿಳ್ಕೊಂಡು, ಅದು ಕಾರ್ಮಿಕರಿಗಾಗಿ ಎಲ್ಲೂ ಮಾಡಬೇಕಾಗಿತ್ತು, ಆದರೆ ಕಾರ್ಮಿಕರಿಗಾಗಿ ಮಾಡತಕ್ಕಂತ ಕೆಲಸ ಇದು ಒಳ್ಳೆಯದು. ಅವ್ರು ಇನ್ನೂ ಉತ್ತರೋತ್ತರವಾಗಿ ಬೆಳೀಲಿ. ಅವ್ರಿಗೆ ಈಗ 53 ವರ್ಷ, 60 ವರ್ಷ ಷಷ್ಠಿ ಮಾಡೋಣ, 70 ವರ್ಷದ ಅಮೃತ ಮಹೋತ್ಸವ ಮಾಡೋಣ, ಮುಂದ ನಾವು ಇದ್ದೇವೆ ಅಂದ್ರೆ ಶತಮಾನೋತ್ಸವ ಮಾಡೋಣ ಅಂತ ಹಾರೈಸಿ. ವೇದಿಕೆ ಮೇಲಿರುವ ಪರಮ ಪೂಜ್ಯರು, ಆತ್ಮೀಯರಾದ ನಮ್ಮ ಗುರುಗಳಾದ ಪರಮ ಪೂಜ್ಯರೇ ಮತ್ತು ಈ ಭಾಗದ ಜನಪ್ರಿಯರು, ಯುವಕರ ಕಣ್ಮಣಿ ಮತ್ತು KKRDBಯ ಅಧ್ಯಕ್ಷರಾದ ಆತ್ಮೀಯರಾದ ಅಪ್ಪುಗೌಡ ಪಾಟೀಲ್ ಅವರೇ, ಆತ್ಮೀಯರಾದ ಶಾಬಾದಿ ಅವರೇ, ಅವಿನಾಶ್ ಕುಲಕರ್ಣಿ ಅವರೇ, ಸಿದ್ದಾರ್ಜಿ ಪಾಟೀಲ್ ಅವರೇ, ಸನ್ಮನಿ ಅವರೇ, ತಿವಾರಿ ಸರ್ ಅವರೇ, ನಮ್ಮ ಆತ್ಮೀಯರಾದ HB ಪಾಟೀಲ್ ಅವರೇ ಮತ್ತು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವ ನನ್ನ ಎಲ್ಲ ಪೌರ ಕಾರ್ಮಿಕ ಬಂಧುಗಳೇ ಮತ್ತು ಶ್ರೀ ನಿಜಲಿಂಗಪ್ಪ ಡೆಂಟಲ್ ಕಾಲೇಜಿನ ಎಲ್ಲ ಡಾಕ್ಟರ್ಗಳೇ, ಇವತ್ತು ವಿಶೇಷವಾಗಿ ಅಪ್ಪ ಅವ್ರು ಹೇಳ್ದಂಗೆ ನಾವು ಎಲ್ಲಿ ಬೇಕಾದರೂ ಮಾಡ್ಬೋದು. ಇವತ್ತು ನಾನು ಯಾಕೆ ವರ್ಷದಾಗ 2 ಸಾರಿ ಪೌರ ಕಾರ್ಮಿಕರ ಜೊತೆಗೆ ಕಾರ್ಯಕ್ರಮನೂ ಮಾಡ್ಕೋತಾ ಇದ್ದೇವೆ. ಅದು ಎಂಥ ಕಾರ್ಯಕ್ರಮ ಅಂದ್ರೆ, ಒಂದು ನಾನು ಹುಟ್ಟುದು ಮತ್ತು ಇನ್ನೊಂದು ನಮ್ಮ ತಾಯಿ ಸತ್ತ ದಿವಸದಾಗ. ಯಾಕಂದ್ರೆ ಈ ಪೌರ ಕಾರ್ಮಿಕರ ಒಬ್ಬ ಮಗನಾಗಿ ನಾನು ಅವರನ್ನ ಮಾಡ್ತಿದ್ದೆ ಅಂದ್ರೆ ಅದು ನನ್ನ ದೌರ್ಭಾಗ್ಯ ಆಗ್ತದೆ ಅಂತ ತಿಳ್ಕೊಂಡು ನಾನು ಯಾವತ್ತು ಅವ್ರ ಜೊತೆಗಿದ್ದೀನಿ. ಇವತ್ತು ಆ ಒಂದು ಶಕ್ತಿಯು ನನ್ನ ಜೊತೆಗೆ ಇದೆ ಅಂತ ತಿಳ್ಕೊಂಡು ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ. ಜೊತೆಗೆ ಇವತ್ತೇನು ನಮ್ಮ ಕರೆಗೆ ಹೋಗೊಟ್ಟು ಪರಮ ಪೂಜ್ಯರು, ನಮ್ಮ ಜನಪ್ರಿಯ ಶಾಸಕರು ಮತ್ತು ಅಧ್ಯಕ್ಷರುಗಳು ಎಲ್ಲರೂ ಕರೆಗೆ ಹೋಗ್ಕೊಟ್ಟು ಬಂದಿದ್ದಕ್ಕಾಗಿ ಈ ಒಂದು ನನ್ನ ವೈಯಕ್ತಿಕವಾಗಿ ಅವರೆಲ್ಲರನ್ನು ನಾನು ಧನ್ಯವಾದ ಹೇಳ್ತೀನಿ. ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಪೂಜ್ಯ ದೊಡ್ಡಪಾಪ ತಾಂತ್ರಿಕ ಮಹಾವಿದ್ಯಾಲಯದ ಸ್ಯಾಕ್ ಸಭಾಂಗಣದಲ್ಲಿ ಇಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಪೂಜ್ಯ ದೊಡ್ಡಪಾಪ ತಾಂತ್ರಿಕ ಮಹಾವಿದ್ಯಾಲಯದ ವತಿಯಿಂದ PDA ಇಂಜಿನಿಯರಿಂಗ್ ಕಾಲೇಜಿನ ಸ್ಯಾಕ್ ಸಭಾಂಗಣದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮವು ಶುಕ್ರವಾರ ದಿನಾಂಕ 10ನೇ ಮಾರ್ಚ್ 2023 ರಂದು ಬೆಳಗ್ಗೆ 10:30 ಗಂಟೆಗೆ ಜರುಗಿತು. ಡಿಜಿಟಲ್ ಇನೋವೇಷನ್ ಅಂಡ್ ಟೆಕ್ನಾಲಜಿ ಫಾರ್ ಜೆಂಡರ್ ಇಕ್ವಾಲಿಟಿ ಎಂಬ ಥೀಮ್ ನೊಂದಿಗೆ ಆಯೋಜಿಸಲಾಗಿದ್ದ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಮಹಾರಾಷ್ಟ್ರದ ಔರಂಗಾಬಾದ್ನ ಶಿಲ್ಪಿನ್ ಮಷಿನ್ ಟೂಲ್ಸ್ ಪ್ರೈವೇಟ್ ಲಿಮಿಟೆಡ್ನ ನಿರ್ದೇಶಕರಾದ ವರ್ಷಾ ದೇಶ್ಮುಖ್ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಭೀಮಾಶಂಕರ್ ಸಿ ಬೆಲಗುಂದಿ ವಹಿಸಿದ್ದರು. ಆರ್ಗನೈಸಿಂಗ್ ಚೇರ್ನಲ್ಲಿ PDA ಇಂಜಿನಿಯರಿಂಗ್ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ SR ಮೀಸೆ ಹಾಗೂ PDSS ಸ್ಕೂಲ್ ಆಫ್ ಆರ್ಕಿಟೆಕ್ಚರ್ ಕಲಬುರಗಿಯ ಪ್ರಾಂಶುಪಾಲರಾದ ಪ್ರೊಫೆಸರ್ ಪರಂಜ್ಯೋತಿ R ಪಾಟೀಲ್ ಉಪಸ್ಥಿತರಿದ್ದರು. ಆರ್ಗನೈಸಿಂಗ್ ಕೋ ಚೇರ್ನಲ್ಲಿ PDA ಕಾಲೇಜ್ ಆಫ್ ಇಂಜಿನಿಯರಿಂಗ್ ಕಲಬುರಗಿಯ ಅಕಾಡೆಮಿಕ್ ವೈಸ್ ಪ್ರಿನ್ಸಿಪಲ್ ಡಾಕ್ಟರ್ ಭಾರತಿ ಹರ್ಸೂರ್ ಹಾಗೂ ಅಡ್ಮಿನಿಸ್ಟ್ರೇಷನ್ ವೈಸ್ ಪ್ರಿನ್ಸಿಪಲ್ ಡಾಕ್ಟರ್ ಕಲ್ಪನಾ ವಾಂಜರ್ಖೇಡೆ ಉಪಸ್ಥಿತರಿದ್ದರು. ಈ ಕಾರ್ಯಕ್ರಮದಲ್ಲಿ ಕನ್ವೀನರ್ PDACEK ನ ಡಿಪಾರ್ಟ್ಮೆಂಟ್ ಆಫ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ನ ಅಸೋಸಿಯೇಟ್ ಪ್ರೊಫೆಸರ್ ಡಾಕ್ಟರ್ ಇಂದುಮತಿ B ದೇಶಮಾನ್ನೆ ಹಾಗೂ ಕೋಆರ್ಡಿನೇಟರ್ PDACEK ನ ENC ವಿಭಾಗದ ಅಸಿಸ್ಟೆಂಟ್ ಪ್ರೊಫೆಸರ್ ವೀಣಾ ಸರಾಫ್ ಸೇರಿದಂತೆ PDA ಇಂಜಿನಿಯರಿಂಗ್ ಕಾಲೇಜು ಮತ್ತು PDSS ಸ್ಕೂಲ್ ಆಫ್ ಆರ್ಕಿಟೆಕ್ಚರ್ ನ ಸಿಬ್ಬಂದಿ ವರ್ಗದವರು ಮತ್ತು ವಿದ್ಯಾರ್ಥಿ ವೃಂದದವರು ಸೇರಿದಂತೆ HK ಸೊಸೈಟಿಯ ಉಪಾಧ್ಯಕ್ಷರಾದ ಡಾಕ್ಟರ್ ಶಣಬಸಪ್ಪ R ಹರ್ವಾಳ್, ಕಾರ್ಯದರ್ಶಿಗಳಾದ ಡಾಕ್ಟರ್ ಜಗನ್ನಾಥ್ B ಬಿಜಾಪುರ್, ಜಂಟಿ ಕಾರ್ಯದರ್ಶಿ ಡಾಕ್ಟರ್ ಮಹಾದೇವಪ್ಪ V ರಾಂಪುರೆ, ಗವರ್ನಿಂಗ್ ಕೌನ್ಸಿಲ್ ಮೆಂಬರ್ಸ್ ಡಾಕ್ಟರ್ ಶಣಬಸವಪ್ಪ B ಕಾಮರೆಡ್ಡಿ, ಡಾಕ್ಟರ್ ನಾಗೇಂದ್ರ S ಮಂಠಾಳೆ, ಅರುಣಕುಮಾರ್ M ಪಾಟೀಲ್, ಆರ್ಕಿಟೆಕ್ಟ್ ಬಸವರಾಜ್ J ಖಂಡೇರಾವ್, ಡಾಕ್ಟರ್ ಕೈಲಾಶ್ B ಪಾಟೀಲ್, ಆರ್ಕಿಟೆಕ್ಟ್ ವಿನಯ್ S ಪಾಟೀಲ್, ಸೋಮನಾಥ್ C ನಿಗುಡ್ಗಿ, ಡಾಕ್ಟರ್ ಅನಿಲ್ ಕುಮಾರ್ B ಪಟ್ಟಣ್, ಸಾಯಿನಾಥ್ N ಪಾಟೀಲ್, N ಗಿರಿಜಾ ಶಂಕರ್, ಡಾಕ್ಟರ್ ರಜನೀಶ್ S ವಾಲಿ ಹಾಗೂ ಡಾಕ್ಟರ್ ರಾಜಶೇಖರ್ ಪಾಟೀಲ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. होंगे कि आपको अकेले ही सामना करना पड़ता है, आपकी मदद आपको खुद करनी है. उस मदद आपको मदद करने के लिए आपको सत्ता की जरूरत नहीं है. सत्ता नहीं चाहिए, पावर नहीं चाहिए, पैसा नहीं चाहिए.
आपको अपनी शख्सियत ऐसे बनानी चाहिए जैसे एक सिंह बनाता है। सिंह जंगल का राजा कहलाता है, उसे सिंहासन की जरूरत नहीं होती, वो जहाँ पे भी बैठ जाता है वही सिंहासन हो जाता है। तो आपकी भी जो शख्सियत है, पर्सनालिटी है, उसी तरह से होनी चाहिए। कोई भी आपसे बदतमीज ना करे, कोई भी आपको ना छेड़े, बस हम चाहते हैं कि आप ना कहना ज़रूर सीखें, चाहे वो कोई भी क्यों ना हो। ನೀವು ಎಲ್ಲಿ ಹೋದ್ರೂ ಎಲ್ಲೇ ವರ್ಲ್ಡ್ದಾಗ ಎಲ್ಲಿ ಹೋದ್ರೂ PDA ಮರಿಬಾರ್ದು. That too I will give one example to you. When I went to Delhi to give an interview for PhD in IIT Delhi, they asked me, "You from PDA? One of the very remote?" "Yes sir," I told. They agreed and I selected also. And what role women can play, you know, when we demand gender equality, we also have some responsibilities, right? So as we all know, the theme this Women's Day 2023 is Digital Technology and Innovation for Gender Equality. ನಾನು ಇವತ್ತು ನಮ್ಮದು PDA ಕಾಲೇಜ್ ವತಿಯಿಂದ, ನಮ್ಮದು ಹೈದರಾಬಾದ್ ಕರ್ನಾಟಕ ಎಜುಕೇಷನ್ ವತಿಯಿಂದ ನಮ್ದೇನ ವುಮೆನ್ಸ್ ಇಂಟರ್ನ್ಯಾಷನಲ್ ಡೇ ಏನದ ಅಂದರೆ 8ನೇ ತಾರೀಕಿತ್ತು. ಅದ್ರ ಸಲುವಾಗಿ ಹೋಲಿ ಇರೋದ ಕಾರಣ ನಾವು ಏನದ ಅಂದ್ರೆ 10ನೇ ತಾರೀಕು ಮಾಡಿದ್ದೆವು. ಇವತ್ತೇನದ ಅಂದ್ರೆ ನಮ್ಮಲ್ಲಿ ಗೆಸ್ಟ್ ಯಾರು ಬಂದರು ಅಂದ್ರೆ ಇವರು ಯಾರು ವರ್ಷ ದೇಶ್ಮುಖ್ ಅವರು ಬಂದರು. ಆ ವರ್ಷ ದೇಶ್ಮುಖ್ ಅವರು ನಮ್ಮ ಅಲ್ಯುಮಿನಿ ಇದ್ದರು, ಅವರು ಇಂಡಸ್ಟ್ರಿಯಲಿಸ್ಟರ. ಇವತ್ತೇನದ ಅಂತಂದ್ರೆ ನಾನು ಈ ಮೆಸೇಜ್ ಏನು ಕೊಡೋದದ ಅಂತಂದರೆ, ಇವತ್ತು 12ನೇ ಶತಮಾನದಲ್ಲಿ ಬಸವಣ್ಣವರು ಏನದ ಅಂತಂದ್ರೆ ಸಮಾನತೆ ಅಂತಂದು ಕೊಟ್ಟಿದ್ದರು, ಈಕ್ವಾಲಿಟಿ ಅಂತಂತಂದು ವುಮೆನ್ಸ್ ಆ್ಯಂಡ್ ಮೆನ್ ಆರ್ ಈಕ್ವಲ್ ಅಂತಂದು ಅವಾಗೇ ಕೊಟ್ಟಿದ್ದರು. ಆದರೆ ನಮ್ಮ ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ಏನದ ಅಂದ್ರೆ 1977ದಾಗ ಸ್ಟಾರ್ಟ್ ಆಯಿತು. ಆದರೆ ನಮ್ಮ ಭಾಗದಾಗ ಬಸವಣ್ಣವ್ರು ಇದ್ದರು, ಅವಾಗೇ ಇದು ಏನದ ಕಲ್ಯಾಣ ಕ್ರಾಂತಿ ಮಾಡೋ ಹೊತ್ತಿನಾಗ ಈಕ್ವಾಲಿಟಿ ಎಂಬುದು ಅವಾಗೇ ತಂದು ಕೊಟ್ಟಿರು. ಇದೇನದ ಈಗ ರೀಸೆಂಟ್ಲಿ ಇಂಟ್ರಡ್ಯೂಸ್ ಆಗಿದೆ. ಇವತ್ತು ನಾನು ಯಾಕೆ ಹೇಳ್ತೇನೆ ಅಂತಂದ್ರೆ, ಇದರಲ್ಲಿ ಹನುಮ ಮಂಟಪದಲ್ಲಿ ಏನದ ಅಂತಂದ್ರೆ ಅಕ್ಕ ಮಾದೇವಿ ಇದ್ದರು, 5ಕ್ಕೆ ಲಕ್ಕಮ್ಮ ಇದ್ದರು, ಹಾಗೆ ಕಿತ್ತೂರು ರಾಣಿ ಚೆನ್ನಮ್ಮ ಇದ್ದರು, ಝಾನ್ಸಿ ಕಿ ರಾಣಿ ಇದ್ದರು. ಇವರೆಲ್ಲನೂ ಏನದ ಅಂದ್ರೆ ಒಂದು ಭಾಗದಲ್ಲಿ ನಮ್ಮ ದೇಶದಾಗ ಏನದ ಅಂದ್ರೆ ಎಲ್ಲವೂ ಏನದ ಅಂತಂದ್ರೆ ಆಗಿವ. ಇವತ್ತು ನಾನು ಹೇಳೋದೆಷ್ಟು ಬಯಸುತ್ತೇನೆಂದರೆ, ನಮ್ಮ ಭಾಗದಾಗ ಏನದ ಅಂತಂದ್ರೆ ಇವತ್ತು ನಮ್ಮ ಸೊಸೈಟಿದಲ್ಲಿ ನಾವೇನದ ಈಕ್ವಾಲಿಟಿ ಕೊಟ್ಟಿದ್ದೆವು. ನಮ್ಮ ಕಾಲೇಜ್ನಲ್ಲಿ ಪ್ರಿನ್ಸಿಪಾಲ್ರಾಗಿದ್ದಾರೆ, ವೈಸ್ ಪ್ರಿನ್ಸಿಪಾಲ್ ಇದ್ದಾರೆ, ಎಲ್ಲ ಕಡೆಯಿಂದ ನಾನು ಏನಂದ್ರೆ ಇವತ್ತು ಮೆಡಿಕಲ್ ಕಾಲೇಜ್ ವೈಸ್ ಡೀನು ಅಂತ ಮಾಡಿದ್ದೀನಿ. ವುಮೆನ್ಸ್ ಏನದ ಅಂದ್ರೆ ಈಕ್ವಲ್ ಶೇರ್ ಸಿಗಬೇಕಂತಂದು ನಾವೇನದಲ್ಲ ಮಾಡ್ಲಿಕ್ಕತ್ತಿದ್ದೆವು. ಈವನ್ ಕಾನ್ಸ್ಟಿಟ್ಯೂಷನಲ್ಲಿ 33% ವುಮೆನ್ಸ್ ರಿಸರ್ವೇಷನ್ ಮಾಡ್ಬೇಕಂತಿತ್ತು. ಅದು ಏನೋ ಆಗ್ಯದು ಇಲ್ಲ, ಏನೂ ಆಗಿಲ್ಲ. ಅದು ಆಯ್ತಂದ್ರೆ ಏನದ ಅಂದ್ರೆ ಎಲ್ಲರಿಗೂ ಈಕ್ವಾಲಿಟಿ ಸಿಗುತ್ತೆ. ಮತ್ತು ನಮ್ಗಿಂತ ಹೆಚ್ಚು ಏನದಂದ್ರೆ ವುಮೆನ್ಸ್ ಏನದ ಇವತ್ತು ನಾವು ನೋಡ್ಬೇಕು, ಇಂಟರ್ನ್ಯಾಷನಲ್ ಯುನೆಸ್ಕೋದಲ್ಲಿ ಚೇರ್ಮನ್ ಆದ ವುಮೆನ್ಸ್ ಒಬ್ಬಕ್ಕೆ ಹೆಣ್ಮಗಳಿದ್ದಾಳೆ. ಹಾಗೆ ನಮ್ಮಲ್ಲಿ ಏರ್ಫೋರ್ಸ್ನಲ್ಲಿ ಇವತ್ತು ವಿಂಗ್ ಕಮಾಂಡರ್ ಅಂತಂದು ಏನದ ಅಂದ್ರೆ ಒಬ್ಬಕ್ಕೆ ಲೇಡಿ ಇದ್ದಾಳೆ. ನಾವೇನದ ಇದು ಏನು ಪರಿವರ್ತನೆ ಆಗ್ಲಿಕ್ಕತ್ತದ, ಮುಂದೆ ಬರೋಂಥ ದಿನಗಳಲ್ಲಿ ಅವರಿಗೂ ಏನದ ಈಕ್ವಲ್ ರೈಟ್ ಸಿಗುತ್ತೆ ಅಂತ ಹೇಳಿ. ದಿ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರ್ಸ್ ಕಲಬುರಗಿ ಸ್ಥಳೀಯ ಕೇಂದ್ರದ ವತಿಯಿಂದ ಇಂದು ಕಲಬುರಗಿ ನಗರದ ಗಂಜ್ ಪ್ರದೇಶದಲ್ಲಿ ಇರುವ ಶ್ರೀ ನಗರೇಶ್ವರ ಶಾಲೆಯಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ದಿ ಇನ್ಸ್ಟಿಟ್ಯೂಷನ್ ಆಫ್ ಇಂಜಿನಿಯರ್ಸ್ ಇಂಡಿಯಾ ಕಲಬುರಗಿ ಸ್ಥಳೀಯ ಕೇಂದ್ರದ ವತಿಯಿಂದ ಎಂಬ್ರೇಸ್ ಇಕ್ವಾಲಿಟಿ ಎಂಬ ಥೀಮ್ನೊಂದಿಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮವು ಶುಕ್ರವಾರ ದಿನಾಂಕ 10ನೇ ಮಾರ್ಚ್ 2023ರಂದು ಬೆಳಿಗ್ಗೆ 11 ಗಂಟೆಗೆ ಕಲಬುರಗಿ ನಗರದ ಗಂಜ್ ಪ್ರದೇಶದಲ್ಲಿ ಇರುವ ಶ್ರೀ ನಗರೇಶ್ವರ ಶಾಲೆಯಲ್ಲಿ ಜರುಗಿತು. ಈ ಕಾರ್ಯಕ್ರಮಕ್ಕೆ ಪ್ರಮುಖ ಭಾಷಣಕಾರರಾಗಿ ಮಹದೇವಪ್ಪ ರಾಂಪುರೆ ವೈದ್ಯಕೀಯ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾದ ಪೀಡಿಯಾಟ್ರಿಕ್ ನ್ಯೂರಾಲಜಿಸ್ಟ್ ಡಾಕ್ಟರ್ ಅರುಂಧತಿ ಪಾಟೀಲ್ ಆಗಮಿಸಿದ್ದರು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಐಐ ಕಲಬುರಗಿಯ ಚೇರ್ಮನ್ ಎಂಜಿನಿಯರ್ ಸುಭಾಷ್ ಸೂಗೂರ್ ವಹಿಸಿದ್ದರು. ಈ ಕಾರ್ಯಕ್ರಮದಲ್ಲಿ ಗೌರವ ಕಾರ್ಯದರ್ಶಿಗಳಾದ ಇಂಜಿನಿಯರ್ ಹಣಮಯ್ಯ ಬೇಲೂರೆ ಸೇರಿದಂತೆ ಐಐ ಕಲಬುರಗಿ ಲೋಕಲ್ ಸೆಂಟರ್ನ ಎಲ್ಲ ಎಕ್ಸಿಕ್ಯೂಟಿವ್ ಮೆಂಬರ್ಸ್ ಉಪಸ್ಥಿತರಿದ್ದರು. ಇಂದು ವಿಶ್ವ ಮಹಿಳಾ ದಿನಾಚರಣೆ. ವಿಶ್ವ ಮಹಿಳಾ ದಿನಾಚರಣೆ ಯಾಕೆ ಮಾಡಬೇಕು ಅನ್ನೋ ಪ್ರಶ್ನೆ ಇಲ್ಲ. ಇದರಲ್ಲಿ ಥೀಮ್ ಬಂದು ಥೀಮ್ ಈಸ್ ಎಂಬ್ರೇಸ್ ಈಕ್ವಿಟಿ. ಎಂಬ್ರೇಸ್ ಈಕ್ವಿಟಿ ಅಂದರೆ
ನಮಗೆ ಗಂಡು ಮತ್ತು ಹೆಣ್ಣು ಎಪ್ಪೋ ಈಕ್ವಲ್ ಇರಬೇಕು ಅಂತ. ಇದನ್ನ ಇಂಟರ್ನ್ಯಾಷನಲ್ ಅಂತಾರಾಷ್ಟ್ರೀಯ ಮಾಡಿದ್ದಾರೆ. ಆದರೆ ನಮ್ಮ ಭಾರತದ ಕಲ್ಚರ್ ಏನು ಹೇಳುತ್ತೆ ಅಂತಂದರೆ ನಾವು ಯಾವಾಗಲೂ ಹೆಣ್ಣು ಮಕ್ಕಳಿಗೆ ಆದ್ಯತೆ ಕೊಡ್ತಾ ಇದ್ದೀವಿ. ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳ್ತೀವಿ, ಯಾರಾದರೂ ಮದುವೆ ಕಾರಣದಿಂದ ಮದುವೆಯಲ್ಲಿ ಏನು ಬರುತ್ತೆ, ಶ್ರೀಮತಿ XYZ ಮತ್ತು ಶ್ರೀ XYZ. ಇದರರ್ಥ ಏನು, ನಾವು ಹೆಣ್ಣು ಮಕ್ಕಳಿಗೆ ಮರ್ಯಾದೆ ಕೊಡ್ತಾ ಇದ್ದೀವಿ ಅಂತ. ಸೊ ಇದಕ್ಕೆ ನನ್ನ ಅನಿಸಿಕೆ ಏನಂತಂದರೆ ನಮ್ಮ ಭಾರತ ಸಂಸ್ಕೃತಿ ಎಲ್ಲ ಹೆಣ್ಣು ಮಕ್ಕಳಿಗೆ ಕೂಡ ಈಕ್ವಿಟಿಯನ್ನು ತೋರಿಸುತ್ತೆ. ಬರೀ ಹೊರಗಡೆ ಹೋಗಿ ಕೆಲಸ ಮಾಡಿದ ಈಕ್ವಿಟಿ ಅಲ್ಲ, ಇವತ್ತಿನ ದಿನಚರಿಯಲ್ಲಿ ಎಲ್ಲರೂ ಎಲ್ಲ ಫೀಲ್ಡಲ್ಲಿ ಬರ್ತಾ ಇದ್ದಾರೆ. ಇವಾಗ ಡಿಫೆನ್ಸ್ ತಗೊಳ್ಳಿ, ಮಿಲಿಟರಿ ತಗೊಂಡ್ರೆ ಎಲ್ಲರಿದ್ದಾರೆ, ಡಾಕ್ಟರ್ಸ್ ಇದ್ದಾರೆ, ಇಂಜಿನಿಯರ್ಸ್ ಇದ್ದಾರೆ, ಯಾವ ಫೀಲ್ಡಲ್ಲಿ ಹೇಳಿ ಹೆಣ್ಣು. ಆದರೆ ಇದು ಅಂತಾರಾಷ್ಟ್ರೀಯದವರು ಹೇಳ್ತಾರೆ ಅಂತೇಳಿ ನಾವು ಸೆಲೆಬ್ರೇಟ್ ಮಾಡಬೇಕು, ಅಂತಾರಾಷ್ಟ್ರೀಯದವರು ಹೇಳ್ತಾರೆ ಕೆಲಸ ಮಾಡೋಲ್ಲ. ಒಂದು ಹೆಣ್ಣು ಮಕ್ಕಳು ಒಂದು ಮನೆಯಲ್ಲಿ ಮಾಡಿದ್ರೆ ಆ ಮನೆ ಮುಡಿಬೇಕು. ಆ ಮನೆ ಮುಡಿಬೇಕಂತಂದ್ರೆ ಮನೆಗೆ ಹೆಣ್ಣು ಮಗಳು ಬೇಕು. Myself, Varmapriya Patil, and I am presently working in PA College of Engineering, Kalburgi, in Department of Electronics and Communication Engineering. I come from a very normal background. Nam tande tayi okkidaru. So what I prefer to say today is hard work and discipline. It's going to pay you in all aspects of life. So you have to remember one thing: dream, but at the same time you have to be very, very disciplined and hardworking. So that is going to pay you in any one path in your life. ನಿಮಗೆಲ್ಲರಿಗೂ ಈ ವರ್ಷದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅನಂತ ಶುಭಾಶಯಗಳು. ಆಯ್ದ ಕೆಲವು ಜನರು ಬಹಳ ನಾವು ಅದೃಷ್ಟರು ಅಂತ ಹೇಳ್ಬೋದು. ಆದರೆ ಆಚೆ ಬಿಸಿಲಲ್ಲಿ ಚಿಕ್ಕ ಮಗುವಿನ ಮನೆಯಲ್ಲಿ ಬಿಟ್ಟು ದೊಡ್ಡ ಮಗುವಿನ ಕೈಯಲ್ಲಿ ಪೋಷಣೆ ಹೊಂದುತ್ತಿರುವ ಚಿಕ್ಕ ಮಗುವನ್ನು ಮನೆಯಲ್ಲಿ ಬಿಟ್ಟು ಹುಡುಗ ಗಂಡನ ಜೊತೆ ಸಂಸಾರ ಮಾಡುತ್ತಾ ಕನ್ಸ್ಟ್ರಕ್ಷನ್ ಸೈಟಲ್ಲಿ ಒಳ್ಳೆ ಶುಚಿಯಾದ ನೀರಿಗೆ ಅವಳಿಗೆ ಸಿಗದೇ ಇರುವ ಲಭ್ಯವಿಲ್ಲದೆ ಇರುವಂಥ ಒಂದು ಪರಿಸ್ಥಿತಿಯಲ್ಲಿ ಒಂದು ಹೆಣ್ಣು ಕೆಲಸ ಮಾಡ್ತಾ ಇದ್ದಾಳೆ. ಅದರಲ್ಲೂ ವಿಶೇಷವಾಗಿ ಈ ಕೆಳ ಆರ್ಥಿಕ ಮಟ್ಟದಲ್ಲಿ ಆಲ್ಮೋಸ್ಟ್ 80 to 90% ಗಂಡು ಮಕ್ಕಳು ಕುಡಿತಕ್ಕೆ ಮೊರೆ ಹೋಗಿದ್ದಾರೆ. ಭಾಳಷ್ಟು ಜನ ನನ್ನ ಪೇಷಂಟ್ಸಲ್ಲಿ ನೋಡಿದಾಗ ಗಂಡ ಏನು ಮಾಡ್ತಾನೆ ಅಂದರೆ, ಚಟ ಇಲ್ಲದೆ ಇರುವ ಗಂಡ ಭಾಳ ದುರ್ಲಭ. ಅದಕ್ಕೆ ಇದು ಹೆಂಗೆ ಈ ಸಮಸ್ಯೆನ ಪರಿಹಾರ ಮಾಡಬೇಕು? ಮಹಿಳಾ ಪತಂಜಲಿ ಯೋಗ ಸಮಿತಿ ಕಲಬುರಗಿಯ ವತಿಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ ಕಲಬುರಗಿ ನಗರದ ವಿವಿಧ ಬಡಾವಣೆಗಳಲ್ಲಿ ಉಚಿತವಾಗಿ ಯೋಗ ಕೇಂದ್ರ ನಡೆಸುತ್ತಿರುವ ಯೋಗ ಶಿಕ್ಷಕಿಯರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಮಹಿಳಾ ಪತಂಜಲಿ ಯೋಗ ಸಮಿತಿ ಕಲಬುರಗಿಯ ವತಿಯಿಂದ ಗುರುವಾರ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಕಲಬುರಗಿ ನಗರದ ವಿವಿಧ ಬಡಾವಣೆಗಳಲ್ಲಿ ಉಚಿತ ಯೋಗ ಕೇಂದ್ರ ನಡೆಸುತ್ತಿರುವ ಪತಂಜಲಿ ಮಹಿಳಾ ಯೋಗ ಶಿಕ್ಷಕಿಯರನ್ನ ಸನ್ಮಾನಿಸಲಾಯಿತು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಹಿಳಾ ಪತಂಜಲಿ ಯೋಗ ಸಮಿತಿಯ ಜಿಲ್ಲಾಧ್ಯಕ್ಷೆ ಹಾಗೂ ರಾಜ್ಯ ಕಾರ್ಯಕಾರಿಣಿ ಸದಸ್ಯರಾದ ಶ್ರೀಮತಿ ಸುಮಂಗಲಾ ಚಕ್ರವರ್ತಿ ವಹಿಸಿ ಪ್ರಾಸ್ತಾವಿಕ ನುಡಿಗಳನ್ನಾಡಿದರು. ಮುಖ್ಯ ಅತಿಥಿಗಳಾಗಿ ಖ್ಯಾತ ವಕೀಲರಾದ ಅರುಣಾ ಚೌಹಾಣ್ ಆಗಮಿಸಿ ಹೆಣ್ಣು ಮಕ್ಕಳ ಸಹಾಯಕ್ಕಾಗಿ ಇರುವ ಕಾನೂನುಗಳ ಬಗ್ಗೆ ತಿಳಿಸಿಕೊಟ್ಟರು. ಶ್ರೀಮತಿ ಸುಜಾತಾ ನಾಗನಹಳ್ಳಿ ಪ್ರಾರ್ಥಿಸಿದರು. ಅರ್ಚನಾ ಮುತ್ತಗಿ ಸ್ವಾಗತಿಸಿದರು. ಗೌರಿ ಕರಣಗಿ ವಂದಿಸಿದರು. ಮಹಿಳಾ ಪತಂಜಲಿ ಯೋಗ ಸಮಿತಿಯ ಕಾರ್ಯದರ್ಶಿಗಳಾದ ಶ್ರೀಮತಿ ಇಂದಿರಾ ರಾಠೋಡ್, ಜಿಲ್ಲಾ ಮಹಾಮಂತ್ರಿ ಶ್ರೀಮತಿ ಅನಿತಾ ಸುಬೇದಾರ್ ಅಗ್ನಿಹೋತ್ರ ನಡೆಸಿಕೊಟ್ಟರು. ಈ ಸಂದರ್ಭದಲ್ಲಿ ಸುಮಾರು 30 ಮಹಿಳಾ ಯೋಗ ಶಿಕ್ಷಕಿಯರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ವಿಶೇಷವಾಗಿ ಸ್ನೇಹಗಂಗಾ ಯೋಗ ಕೇಂದ್ರದ ಬಾಲಯೋಗಿಗಳು ಯೋಗ ನೃತ್ಯ ಮಾಡಿದರು. ಈ ಕಾರ್ಯಕ್ರಮದಲ್ಲಿ ಮಚೇಂದ್ರನಾಥ್ ಮೂಲಿಗೆ, ಲಕ್ಷ್ಮೀ ನಿವಾಸ್ ತಪಾಡಿಯಾ, ಎಚ್ ಸುಭಾಷ್ ಚಂದ್ರ ಅವರು ಕಾರ್ಯಕ್ರಮದ ಕುರಿತು ಮಾತನಾಡಿದರು. ಅದೇ ರೀತಿ ಶೀಲಾ ಕಾಮಶೆಟ್ಟಿ ಇವರು ಮಹಿಳೆಯರ ಕುರಿತು ಮಾತನಾಡಿದರು. ಮುಖ್ಯ ಅತಿಥಿಗಳಾದ ಅರುಣಾ ಚೌಹಾಣ್ ವೇದಿಕೆ ಮೇಲೆ ಉಪಸ್ಥಿತರಿದ್ದರು. ನಮ್ಮ ಈ ಗುಲ್ಬರ್ಗಾದಲ್ಲಿ ಸುಮಾರು 32 ಕಡೆ ನಮ್ಮ ಉಚಿತವಾಗಿ ತರಗತಿಗಳು ನಡೀತಾ ಇದೆ. ಗುಲ್ಬರ್ಗಾದಲ್ಲಿ 32 ಕಡೆ ಅಲ್ಲದೆ ತಾಲೂಕುಗಳಲ್ಲಿ, ಗ್ರಾಮಗಳಲ್ಲಿ ಕೂಡ ಒಟ್ಟು ಈ ವರ್ಷದಲ್ಲಿ 75 ತರಗತಿಗಳು ನಡೀತಾ ಇದೆ. ಈ ವರ್ಷದ ಒಂದು ಟಾರ್ಗೆಟ್ ನಮಗೆ ಕೊಟ್ಟಿರೋದು ಅಂತ ಹೇಳಿದ್ರೆ 2024 ನಲ್ಲಿವರೆಗೂ 200 ತರಗತಿಗಳಾಗಬೇಕು ಅಂತ ಹೇಳಿದ್ದಾರೆ. ವೇದಿಕೆಯಲ್ಲಿ ಮುಂದುಗಡೆ ಕೂತ್ಕೊಂಡ ನಮ್ಮ ಯೋಗ ಶಿಕ್ಷಕಿಯರಿದ್ದಾರೆ, ಅವರೆಲ್ಲರಿಗೂ ಒಂದು ಸದಾವಕಾಶ ಸಮಯವನ್ನು ಕೊಟ್ಟಿದ್ದಾರೆ. ಯಾರು 10 ತರಗತಿಗಳನ್ನ ಮಾಡ್ತಾರೆ, ಯೋಗ ತರಗತಿಗಳನ್ನ 10 ಯಾರು ಪ್ರಾರಂಭ ಮಾಡ್ತಾರೆ
ಅವರಿಗೆ ವಿಶೇಷವಾಗಿ ಸ್ವಾಮೀಜಿಯವರು ಹರಿದ್ವಾರದಿಂದ ಆಶೀರ್ವಾದವನ್ನು ನೀಡಲಿದ್ದಾರೆ, ಹಾಗೆ ಬಹುಮಾನವನ್ನ ಕೂಡ ಕೊಡೋರಿದ್ದಾರೆ. ಅದಕ್ಕೆ ನಮ್ಮ ಗುಲ್ಬರ್ಗದಲ್ಲಿ ಅನೇಕ ಜನ ಮಹಿಳೆಯರು, ನಮ್ಮ ಸಹೋದರಿಯರು ಪೈಪೋಟಿಯಲ್ಲಿದ್ದಾರೆ. ಮೊದಲನೇ ಪೈಪೋಟಿ ಅಂದ್ರೆ ನಮ್ಮ ಕಾವೇರಿ ಜರಗಿ ಕಡ ಅಕ್ಕ ಇದ್ದಾರೆ. ಎರಡನೇ ಪೈಪೋಟಿ ಅಂದ್ರೆ ನಮ್ಮ ಕಾವೇರಿ ಪಾಟೀಲ್ ಅವರು ಇದ್ದಾರೆ, ಆವಾಗಲೇ 3 ಕ್ಲಾಸ್ಗಳನ್ನ ಪ್ರಾರಂಭ ಮಾಡಿದ್ದಾರೆ. ಹೀಗೆ ಅನೇಕರು, ನಮ್ಮ ಇಂದಿರಾ ಅಕ್ಕ ಅವರು ಈಗ 1 ತರಗತಿ ಆಗಿದೆ, 2ನೇ ತರಗತಿಯಲ್ಲಿದ್ದಾರೆ. ನಮ್ಮ ನಿರ್ಮಲಾ ಅವರು ಕೂಡ ಹೊಸದಾಗಿ ಅವ್ರು ಪ್ರಾರಂಭ ಮಾಡಿದ್ದಾರೆ. ನಮ್ಮ ಸುನೀತಾ ಪಾಂಡು ಸಿಂಗ್ ಅಕ್ಕ ಅಂತಿದ್ದಾರೆ, ಅವರು ಶಿಕ್ಷಕರಾಗಿ ತರಬೇತಿ ತಗೊಳ್ಳದೇನೆ ನಮ್ಮ ಜೊತೆಗಿದ್ದು ಕ್ಲಾಸ್ ಅಟೆಂಡ್ ಆಗಿ ಅವರೇ ಸ್ವಂತ ಒಂದು ಕ್ಲಾಸ್ ತಗೊಂಡಿದ್ದಾರೆ. ಬೇರೆ ಯಾವ ಸಂಸ್ಥೆಯಲ್ಲಿ ಶಿಕ್ಷಕರಾಗಲಿಕ್ಕೆ ಅವಕಾಶ ಇಲ್ಲ. ನಮ್ಮ ಪತಂಜಲಿಯಲ್ಲಿ ಪರಮಪೂಜ್ಯ ಸ್ವಾಮೀಜಿಯವರು ಇದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಪ್ರತಿಯೊಂದು ಮಹಿಳೆ ಯಾವ ಶಿಬಿರದಲ್ಲಿ 8 ದಿವಸದಲ್ಲಿ ಸತತವಾಗಿ ಅಟೆಂಡ್ ಆಗ್ತಾರೆ, ಆ ಮಹಿಳೆ ಮತ್ತೆ ಮುಂದೆ ಒಂದು ತರಗತಿಯನ್ನು ತಗೊಳ್ಳಿಕ್ಕೆ ಅರ್ಹರು, ಅದಕ್ಕೆ ಅವರಿಗೆ ಅವಕಾಶ ಕೊಡ್ತಾರೆ. ಅಷ್ಟೊಂದು ಗೌರವ ನಮಗೆ ಕೊಟ್ಟಿದ್ದಾರೆ. ಬೇರೆ ಯಾವ ಸಂಸ್ಥೆಯಲ್ಲಿ ಈ ರೀತಿ ಇನ್ನೊಬ್ಬರಿಗೆ ಅವಕಾಶನೇ ಇಲ್ಲ, ಶಿಕ್ಷಕರಾಗುವಂತೆ ಇಲ್ಲ. ಅವ್ರು ಏನ್ ಗುರುಗಳಿದ್ದಾರೆ ಅವರೇ ಮಾತ್ರ ಗುರುಗಳು, ಅವರೇ ಕ್ಲಾಸ್ ತಗೊಳ್ಬೇಕು, ಇನ್ನೊಬ್ಬರಿಗೆ ಅವಕಾಶ ಇಲ್ಲ. ಆದ್ರೆ ಪರಮ ಪೂಜ್ಯ ಸ್ವಾಮೀಜಿಯವರು ಹೀಗಾಗಿ ಇಡೀ ಪ್ರಪಂಚದಲ್ಲಿ ಪತಂಜಲಿ ಅಂದ್ರೆ ಎಲ್ಲರಿಗೂ ಕೂಡ ಪರಿಚಯ, ಬರೀ ಹೆಸರಲ್ಲ, ಆ ರೀತಿ ಸೇವೆಯು ಕೂಡ ಮಾಡ್ತಾ ಇದ್ದಾರೆ. ಸ್ವಾಮೀಜಿಯವರು ಯಾಕೆ ಇಷ್ಟು ಧೈರ್ಯದಿಂದ ಹೇಳ್ತಾ ಇದ್ದಾರೆ ಅಂದ್ರೆ, ನಾವೆಲ್ಲ ಸೇವೆ ಮಾಡ್ತಾ ಇದ್ದೀವಿ ಅಂತ ಅವ್ರು ಅಷ್ಟು ಧೈರ್ಯದಿಂದ ಅಲ್ಲಿ ಹೇಳ್ತಾ ಇದ್ದಾರೆ ಅಂದ್ಮೇಲೆ ನಾವು ಸ್ವಾಮೀಜಿಯ ಶಿಷ್ಯಂದರಾಗಿ ನಾವು ಸೇವೆಯನ್ನ ಮಾಡ್ಲಿಕ್ಕೆ ಮುಂದುವರಿಬೇಕು. ಮುಖ್ಯವಾಗಿ 19ನೇ ಶತಮಾನದಲ್ಲಿ 1908ರಲ್ಲಿ ಎಲ್ಲಕ್ಕಿಂತ ಮೊದಲು ಮಹಿಳೆಯರಿಗೆ ಯಾವುದೇ ಅಧಿಕಾರ ಸ್ಥಾನಮಾನ ಸಮಾಜದಲ್ಲಿ ಇರಲಿಲ್ಲ. ಅವರು ತಮ್ಮದು ಸಾಕಷ್ಟು ಕಷ್ಟಗಳನ್ನು ಮತ್ತು ಹಿಂಸೆಗಳನ್ನು ಅನುಭವಿಸ್ತಿದ್ರು. ಅವರಿಗೆ ಒಂದು ಮತದಾನದ ಹಕ್ಕು ಸಹಿತ ಇರಲಿಲ್ಲ. ಆ ಸಮಯದಲ್ಲಿ 1908ರಲ್ಲಿ ಅಮೆರಿಕ, ಯುರೋಪಿಯನ್ ಕಂಟ್ರಿಗಳಲ್ಲಿ ಇದನ್ನು ಪ್ರಾರಂಭಿಸಲಾಯಿತು. ಅಲ್ಲಿ ಆವಾಗ ಅವರು ಲೇಬರ್ ಕ್ಲಾಸ್ನಲ್ಲಿ ಬಹಳ ಓದಿ ಬರೆದಂಥ ಸಾಧನೆ ಮಾಡಿದ್ದ ಮಹಿಳೆಯರಿಂದ ಆರಂಭ ಆಗಲಿಲ್ಲ. ಇದು ಒಂದು ಬೇಸಿಕ್, ಒಂದು ತಮಗೆ ಯಾವುದೇ ಒಂದು ಸೌಕರ್ಯ ಇರಲಿಲ್ಲ. ತಮ್ಮ ಕಷ್ಟಗಳನ್ನು ಹೇಳ್ಕೊಳ್ಳೋಷ್ಟು ಯಾರಿಗೂ ಇದು ಇರಲಿಲ್ಲ. ಅವಾಗ ಯಾವುದೇ ಒಂದು ಲೀಡರ್ಶಿಪ್ ಇರಲಿಲ್ಲ ಅವರಲ್ಲಿ. ಕಾರ್ಮಿಕ ಮಹಿಳೆಯರು ಇದನ್ನು ಪ್ರಾರಂಭಿಸಿತ್ತು ಅಂತ ಹೇಳಿಕೆ ನಾನೀಗ ಇಚ್ಛೆಪಡ್ತೇನೆ. ಆಗ ಅವರು ಆರಂಭಿಸಿದ್ದ ಚಳುವಳಿಯಿಂದ 1 ವರ್ಷದ ನಂತರ 1909ರಲ್ಲಿ ಮತದಾನದ ಹಕ್ಕು ನಮ್ಮೆಲ್ಲ ಮಹಿಳೆಯರಿಗೆ ಸಿಕ್ಕಿದ್ದು. ಆವಾಗ ಅದಕ್ಕೆ ನಾವು ಆಗ ಯುಗದಲ್ಲಿ ಆ ಸಮಯದಲ್ಲಿ ಅವರು ಯೋಚನೆ ಮಾಡಿದ್ದಕ್ಕೆ ನಾವು ಅವರಿಗೆ ಚಿರಋಣಿ ಇರಬೇಕಾಗಿತ್ತು. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮಾರ್ಚ್ 11 ಮತ್ತು 12ರಂದು ಕಲಬುರಗಿ ನಗರದ ಎಸ್ ನಿಜಲಿಂಗಪ್ಪ ಡೆಂಟಲ್ ಕಾಲೇಜಿನ ಮೈದಾನದಲ್ಲಿ RPL ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಪಂದ್ಯಾವಳಿಯನ್ನ ಆಯೋಜಿಸಲಾಗಿದೆ. ನಿಪಾನ್ ಪೇಂಟ್ ಅರ್ಪಿಸುವ RPL ರೆಡ್ ಪ್ರೀಮಿಯರ್ ಲೀಗ್ ಪವರ್ಡ್ ಬೈ ಕಳಸ್ಕರ್ ಗ್ರೂಪ್ ಟೆನಿಸ್ ಬಾಲ್ ಕ್ರಿಕೆಟ್ ಟೂರ್ನಮೆಂಟ್ ಫಾರ್ ಆಲ್ ಕಾರ್ಪೊರೇಟ್ಸ್ ಕ್ರಿಕೆಟ್ ಎಂಥೂಸಿಯಾಸಿಸ್ಟ್ ಮಾರ್ಚ್ 11 ಮತ್ತು 12ರಂದು ಕಲಬುರಗಿ ನಗರದ ಎಸ್ ನಿಜಲಿಂಗಪ್ಪ ದಂತ ಮಹಾವಿದ್ಯಾಲಯದ ಮೈದಾನದಲ್ಲಿ ಜರುಗಲಿದೆ. ಎಲೆಕ್ಟ್ರಾನಿಕ್ಸ್ ಪಾರ್ಟ್ನರ್ ಆಗಿ ಲಿಮ್ಕಾರ್, ಫ್ಯಾಷನ್ ಪಾರ್ಟ್ನರ್ ಆಗಿ BSK ಫ್ಯಾಷನ್, 2 ವೀಲರ್ ಪಾರ್ಟ್ನರ್ ಆಗಿ ಒಕಿನಾವಾ, ಟ್ರೋಫಿ ಪಾರ್ಟ್ನರ್ ಆಗಿ ಅದಿತಿ ಅವಾರ್ಡ್ಸ್ ಅಂಡ್ ಟ್ರಾಫಿ, ಮೀಡಿಯಾ ಪಾರ್ಟ್ನರ್ ಆಗಿ ಸುದ್ದಿ ಸಮಯ SS ಡಿಜಿಟಲ್, ಪ್ರಿಂಟ್ ಪಾರ್ಟ್ನರ್ ಆಗಿ ಕರ್ನಾಟಕ ಸಂಧ್ಯಾಕಾಲ ತಮ್ಮ ಸಹಯೋಗವನ್ನು ನೀಡುತ್ತಿವೆ. Nippon Paint presents Red Premier League. All of you ಕೇಳಿರಿ, RPL ಬಂತುರಿ. Players full ready, ಇರ್ಲಿ ನಿಮ್ಮ ಹಾಜರಿ. ಕೆಲಸವೆಲ್ಲ ಬದಿಗಿಟ್ಟು ಬಂದು ಕ್ರಿಕೆಟ್ ಆಡಿರಿ. ರೆಡ್ ಪ್ರೀಮಿಯರ್ ಲೀಗ್ ಇದು ಮಸ್ತ್ ಮಜಾ ಮಾಡಿರಿ. 6-4 ನ ಮಳೆಯಲ್ಲಿ ತುಂಬಲಿದೆ ಬೌಂಡರಿ. ಸಾಟಿ ಇಲ್ಲ ನಮಗಿಲ್ಲಿ ಬಂದು ಚಿಯರ್ ಮಾಡಿರಿ. ಆಡಿ 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 ನೀವು ಮಸ್ತ್ ಮಜಾ ಮಾಡಿ ಆಡಿ. ರೆಡ್ ಪ್ರೀಮಿಯರ್ ಲೀಗ್, ರೆಡ್ ಪ್ರೀಮಿಯರ್ ಲೀಗ್, ರೆಡ್ ಪ್ರೀಮಿಯರ್ ಲೀಗ್, ರೆಡ್ ಪ್ರೀಮಿಯರ್ ಲೀಗ್.
ಕ್ರಿಕೆಟ್ ಪ್ರೇಮಿಗಳು ಕಾತುರದಿಂದ ಕಾಯುತ್ತಿದ್ದ 2 ದಿನಗಳ ಕಾರ್ಪೊರೇಟ್ ಕ್ರಿಕೆಟ್ ತಂಡಗಳ ಹಣಾಹಣಿ. ಸ್ಥಳ ಎಸ್ ನಿಜಲಿಂಗಪ್ಪ ಇನ್ಸ್ಟಿಟ್ಯೂಟ್ ಆಫ್ ಡೆಂಟಲ್ ಸೈನ್ಸ್ ಅಂಡ್ ರಿಸರ್ಚ್, ಡೆಂಟಲ್ ಕಾಲೇಜ್, ರಿಂಗ್ ರೋಡ್, ಕಲಬುರಗಿ. Red Premier League presented by Nippon Paint, powered by Kalaskar Group, leading builders and developers in Kalburgi and Bengaluru, and promoters of Shraddha Mall, Shraddha Metropolis in Salem Road and Shraddha Apartments in Bengaluru. Fashion partner BSK Fashion, the complete men's and kids wear collections opposite Kamath Hotel Supermarket, Kalburgi. Home appliances partner Limca, house of quality home appliances, the brand of complete kitchen and home appliances. Javli Complex Supermarket, Kalburgi. Awards and trophies partner Aditi Awards and Trophies, a brand for mementos and trophies, Kushi Halkai Towers, Milan Chowk, Gazipur, Kalburgi. Mattress partner Comfort Sleep, better sleep, better life. Media partner Shri Sumangali Digital Network, Kalburgi. ಸುದ್ದಿ ಸಮಯ ಚಾನೆಲ್, ಸ್ಥಳೀಯ ಸುದ್ದಿಗಳಿಗಾಗಿ ವೀಕ್ಷಿಸಿ ಸುದ್ದಿ ಸಮಯ ಪ್ರತಿದಿನ ರಾತ್ರಿ 9 ಗಂಟೆಗೆ. ಪ್ರಿಂಟ್ ಪಾರ್ಟ್ನರ್ ಕರ್ನಾಟಕ ಸಂಧ್ಯಾ ಕಾಲ, ಅತ್ಯಧಿಕ ಪ್ರಸಾರದ ಪ್ರಾದೇಶಿಕ ಕನ್ನಡ ದಿನಪತ್ರಿಕೆ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ RJ ದೀಪಕ್. ಅಂಡ್ ನಿಮ್ಗೆಲ್ಲ ಒಂದು ಖುಷಿ ಸುದ್ದಿ, ನಮ್ಮ ರೇಡಿಯೋನ ನೀವೆಲ್ಲ ಕೇಳ್ತಾನೆ ಇದ್ದೀರಿ ಅಂತ ನನಗೆ ಗೊತ್ತಿದೆ. ಅದೇನು ಅಂತ ಹೇಳಿದ್ರೆ ರೆಡ್ ಪ್ರೀಮಿಯರ್ ಲೀಗ್ ನಮ್ಮ ಕಲಬುರಗಿನಲ್ಲಿ ನಡೀತಾ ಇದೆ. ರೆಡ್ ಪ್ರೀಮಿಯರ್ ಲೀಗ್ ಇದೇ ಮಾರ್ಚ್ 11 ಮತ್ತು 12ನೇ ತಾರೀಕು, ಅಂದ್ರೆ ನಾಳೆ ಮತ್ತೆ ನಾಳಿದ್ದು 2 ದಿನ ಈ ಒಂದು ಕಾರ್ಪೊರೇಟ್ ಟೆನ್ನಿಸ್ ಬಾಲ್ ಕ್ರಿಕೆಟ್ ಟೂರ್ನಮೆಂಟ್ ನಡೀತಾ ಇದೆ. ಸೊ ಎಲ್ಲಾ ಕಾರ್ಪೊರೇಟ್ ತಂಡಗಳಿಗೆ ಹಾಗೆ ಕ್ರಿಕೆಟ್ ಎಂಥೂಸಿಯಾಸ್ಟ್ ಗಳಿಗೆ ಇದೊಂದು ಕ್ರಿಕೆಟ್ ನ ರಸದೌತಣ ಅಂತಾನೆ ಹೇಳ್ಬೋದು. ನಮ್ಮ ಕಲಬುರಗಿಯ ಎಸ್ ನಿಜಲಿಂಗಪ್ಪ ಡೆಂಟಲ್ ಕಾಲೇಜ್ ಗ್ರೌಂಡ್ ನಲ್ಲಿ ನಡೀತಾ ಇದೆ. ಸೊ ಮಿಸ್ ಮಾಡಬೇಡಿ. ಸೊ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋರಿಗೆ ಇವತ್ತು ಕೂಡ ಒಂದು ಕಾಲಾವಕಾಶ ಇದೆ. ಅಂಡ್ ನಾಳೆಯಿಂದ 2 ದಿನಗಳ ಕಾಲ ಈ ಒಂದು ಅದ್ಭುತವಾದ ಮ್ಯಾಚ್ ಗಳು ನಡೆಯುತ್ತಿರುತ್ತೆ. ಸೊ ನೀವು ಬನ್ನಿ, ಎಲ್ಲರನ್ನೂ ಕರೆತನ್ನಿ. ಕೇಳ್ತಾ ಇದೆ ಸೂಪರ್ ಹಿಟ್ಸ್ 93.5 ರೆಡ್ ಎಫ್ಎಂ. ಮಸ್ತ್ ಮಜಾ ಮಾಡಿ. ಕ್ರಿಕೆಟ್ ಪ್ರೇಮಿಗಳು ತುಂಬಾನೇ ಕಾತರದಿಂದ ಕಾಯ್ತಾ ಇದೆ ತಕ್ಷಣವನ್ನದ ಕಲಬುರಗಿನಲ್ಲಿ RPL ಶುರು ಆಗ್ತಾ ಇದೆ. ಮಾರ್ಚ್ 11, 12ನೇ ತಾರೀಕು ಅಂದ್ರೆ ನಾಳೆ ಮತ್ತೆ ನಾಡಿದ್ದು ನಡೀತಾ ಇದೆ ರೆಡ್ ಪ್ರೀಮಿಯರ್ ಲೀಗ್. ಕಾರ್ಪೊರೇಟ್ ಟೀಮ್ಗಳ ನಡುವೆ ನಡೆಯುವಂತ ಕ್ರಿಕೆಟ್ ಹಣಾಹಣಿ. ಇದು 2 ಸೀಸನ್ ಯಶಸ್ಸಿನ ನಂತರ 3ನೇ ಸೀಸನ್ ನಡೀತಾ ಇದೆ ಎಸ್ ನಿಜಲಿಂಗಪ್ಪ ಡೆಂಟಲ್ ಕಾಲೇಜ್ ಗ್ರೌಂಡ್ ಅಲ್ಲಿ. ಮರಿಬೇಡಿ, ಬನ್ನಿ ಎಸ್ ನಿಜಲಿಂಗಪ್ಪ ಡೆಂಟಲ್ ಕಾಲೇಜ್ ಗ್ರೌಂಡ್ಗೆ. ನಿಮ್ಮ ಫೇವರೇಟ್ ಟೀಮ್ ನ ಚೇರ್ ಮಾಡಿ, ವೀಕೆಂಡ್ ಅಲ್ಲಿ ಕ್ರಿಕೆಟ್ ನೋಡಿ, RPL ನ ಎಂಜಾಯ್ ಮಾಡಿ. ಉತ್ತರ ಕರ್ನಾಟಕದಿಂದಲೇ ತಮ್ಮ ಪಕ್ಷದಿಂದ ಅತಿ ಹೆಚ್ಚು ಶಾಸಕರು ಆಯ್ಕೆಯಾಗಲಿದ್ದಾರೆ ಎಂದು ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದ ಸಂಸ್ಥಾಪಕರಾದ ಗಾಲಿ ಜನಾರ್ದನ ರೆಡ್ಡಿ ಅವರು ಹೇಳಿದ್ದಾರೆ. ಇಲ್ಲಿ ಸಿಮೆಂಟ್ ಕಂಪನಿಗಳು ಇದ್ದರೂ ನಿರುದ್ಯೋಗದ ಸಮಸ್ಯೆ ಹೆಚ್ಚಳವಿದೆ. ಮುಂಬರುವ ಚುನಾವಣೆಯಲ್ಲಿ ಕಲ್ಯಾಣ ಕರ್ನಾಟಕ ರಾಜ್ಯ ಪ್ರಗತಿ ಪಕ್ಷದ ಅಭ್ಯರ್ಥಿ ಜಿ ಲಲೇಶ್ ರೆಡ್ಡಿ ಅವರನ್ನ ಗೆಲ್ಲಿಸಿ ವಿಧಾನಸೌಧಕ್ಕೆ ಕಳುಹಿಸಿದರೆ ಸೇಡಂನ ಸಮಗ್ರ ಅಭಿವೃದ್ಧಿಗೆ ಅವಕಾಶ ಮಾಡಿಕೊಡಬೇಕು ಎಂದು ಕೆಆರ್ಪಿಪಿ ಸಂಸ್ಥಾಪಕರಾದ ಗಾಲಿ ಜನಾರ್ದನ ರೆಡ್ಡಿ ಮನವಿ ಮಾಡಿದ್ದಾರೆ. ಅವರು ಸೇಡಂ ಪಟ್ಟಣದ ತಾಲೂಕಾ ಕ್ರೀಡಾಂಗಣದಲ್ಲಿ ಆಯೋಜಿಸಿದ್ದ ಕೆಆರ್ಪಿಪಿ ಕಾರ್ಯಕರ್ತರ ಬೃಹತ್ ಸಮಾವೇಶದಲ್ಲಿ ಕಾರ್ಯಕರ್ತರನ್ನ ಉದ್ದೇಶಿಸಿ ಮಾತನಾಡಿದರು. ಶಿವಲಿಂಗರೆಡ್ಡಿ ಪಾಟೀಲ್ ಬೆನಕನಹಳ್ಳಿ ಕಾರ್ಯಕರ್ತ ಬೃಹತ್ ಸಮಾವೇಶದಲ್ಲಿ ಸ್ವಾಗತ ಭಾಷಣ ಮಾಡಿದರೆ ಕೆಆರ್ಪಿಟಿ ಪಕ್ಷದ ಅಭ್ಯರ್ಥಿ ಜಿ ಲಲೇಶ್ ರೆಡ್ಡಿ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಈ ವೇಳೆಯಲ್ಲಿ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದ ಪ್ರಮುಖ ಮುಖಂಡರಾದ ಶರಣರೆಡ್ಡಿ ಜಿಲ್ಲೆಡಪಲ್ಲಿ, ನಾಗಭೂಷಣ ರೆಡ್ಡಿ ಹೂಡ, ವೀರಾರೆಡ್ಡಿ ಹೂವಿನಬಾವಿ ಬಟಗೇರ, ಮಾಣಿಕ್ ರೆಡ್ಡಿ ಪಾಟೀಲ್ ಬಟಗೇರ, ವೆಂಕಟರೆಡ್ಡಿ ಪಾಟೀಲ್ ಮಾದವಾರ್, ಅರುಣಾರೆಡ್ಡಿ, ಶ್ರೀಕಾಂತ್ ರೆಡ್ಡಿ ಮುಧೋಳ್, ಪ್ರಕಾಶ್ ರೆಡ್ಡಿ ಪಾಟೀಲ್ ಯಾನಾಗುಂದಿ, ಭೀಮರೆಡ್ಡಿ ಜಿಲ್ಲೆಡಪಲ್ಲಿ, ಅಯೂಬ್ ಖಾನ್, ಯೂಸುಫ್, ರಾಘವೇಂದ್ರ ಅಗನೂರು, ಮಲ್ಲಿಕಾರ್ಜುನ ಸಜ್ಜನ್, ಶರಣರೆಡ್ಡಿ, ಮಹೇಂದ್ರ ರೆಡ್ಡಿ, ತಿರುಪತಿ ರೆಡ್ಡಿ, ಯಲುಗುವಲ್ಲಿ ಅಡಕಿ, ಮೋಹನ ರೆಡ್ಡಿ ಬಟಗೇರ ಸೇರಿದಂತೆ ಸುಮಾರು ಕಾರ್ಯಕರ್ತರು ಉಪಸ್ಥಿತರಿದ್ದರು. ಸೇಡಂಗೆ ಬಂದು 15 ದಿವಸಗಳಲ್ಲಿಯೇ ಸುಮಾರು ಕಾರ್ಯಕರ್ತರನ್ನ ಬರಮಾಡಿಕೊಂಡ ಕೀರ್ತಿ ಜಿ ಲಲೇಶ್ ರೆಡ್ಡಿ ಅವರಿಗೆ ಸಲ್ಲುತ್ತದೆ. ಮುಂಬರುವ ದಿನಗಳಲ್ಲಿ ಸೇಡಂ ಕ್ಷೇತ್ರ ವಿಧಾನಸಭೆ ಚುನಾವಣೆಯಲ್ಲಿ ಗೆಲುವು ಕಟ್ಟಿಟ್ಟ ಬುತ್ತಿ ಎಂದು ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದ ಸಂಸ್ಥಾಪಕರಾದ ಗಾಲಿ ಜನಾರ್ದನ ರೆಡ್ಡಿ ಅವರು ಹೇಳಿದ್ದಾರೆ. ನನ್ನ ಸೋದರಂತೆ ನನ್ನ ಜೊತೆ ಭಾವಿಸಿದ್ದಾರೆ. ಅವ್ರಿಗೂ ತರ ಒಂದು ವಂದನೆಯನ್ನು ಹೇಳುತ್ತಾ ಒಂದು ಸಣ್ಣ ಕಥೆಯನ್ನ ತಮ್ಮ ಬಳಿ ನಾನು ಹಂಚ್ಕೋಬೇಕು ಅಂತೇಳಿ ಬಹಳ ದಿವಸಗಳಿಂದ ಕಾಯ್ತಿದ್ದೆ. ಬಂಗಾರದ ಕಿರೀಟವನ್ನ ನೋಡಿ ಬಹಳಷ್ಟು ಜನ ಹೊಟ್ಟೆ ಉರಿ ಬಿದ್ದು ಆ ಬಂಗಾರದ ಕಿರೀಟವನ್ನ ಬೆಂಕಿಯಲ್ಲಿ ಹಾಕ್ತಾರೆ.
ಎಲ್ಲದರಲ್ಲೂ ಹಾಕಿದ್ರು ಕೂಡ ಆಕಾರ ಮಾತ್ರ ಚೇಂಜ್ ಆಗಿರುತ್ತೆ, ಆದ್ರೆ ಬಂಗಾರ ಅನ್ನೋದು ಹಂಗೇ ಉಳ್ಕೊಳ್ಳುತ್ತೆ. ಅದೇ ಬಂಗಾರ ಈ ಸನ್ಮಾನ್ಯ ಗಾಳಿ ಜನಾರ್ದನ್ ರೆಡ್ಡಿ ಅವರು 12 ವರ್ಷಗಳ ಕಾಲ ಅವರು ಪಡಬಾರದ ಹಿಂಸೆಯನ್ನ ಪಟ್ಟರು. ನಾನಾ ಜಾತಿಯಲ್ಲಿ ಅವರು ಲೀಡರ್ ಅನ್ನಾಗಿ ಮಾಡಿ ವಿಧಾನಸೌಧಕ್ಕೆ ಕಳಿಸಿದ್ರು. ನಾನಿವತ್ತು ಅವ್ರ ಹೆಸರು ಯಾರ ಹೆಸರು ಹೇಳೋದಿಲ್ಲ, ತಮ್ಗೆಲ್ಲರಿಗೂ ಗೊತ್ತು. ಗುಲ್ಬರ್ಗ ಜಿಲ್ಲೆಯಲ್ಲಿ ಘಟಾನುಘಟಿ ನಾಯಕರುಗಳು, ಅವರ ಹೆಸರುಗಳೆಲ್ಲ ನಿಮ್ಗೆ ಗೊತ್ತಿದೆ. ಈ ವೇದಿಕೆ ಮೇಲೆ ಅವರ ಹೆಸರುಗಳನ್ನ ತಗೊಳ್ಳೋದಕ್ಕೆ ನಾನು ಇಷ್ಟಪಡಲ್ಲ. ಮುಖ್ಯಮಂತ್ರಿಗಳಿಗಿಂತ ಬಲಿಷ್ಠವಾದ ವ್ಯಕ್ತಿಗಳು ಈ ಜಿಲ್ಲೆಯಲ್ಲಿ ಇದ್ದಾರೆ. ಇವತ್ತು ದೇಶದಲ್ಲೇ ಹೆಸರು ಮಾಡಿರುವಂತ ನಾಯಕರುಗಳು, ಇವತ್ತಿಗೂ ದೇಶದಲ್ಲಿ ಪ್ರಭಾವಿ ನಾಯಕರುಗಳು. ಈ ಜಿಲ್ಲೆಯಿಂದ 2 ಮುಖ್ಯಮಂತ್ರಿಗಳು ಕೂಡ ಆಗಿದ್ರು ಹಿಂದೆ. ಎಷ್ಟೋ ಮಂದಿ ಮಂತ್ರಿಗಳು ಈ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಕೂಡ ಆಗಿದ್ರು. ಆದ್ರೆ ಈ ಹಿಂದುಳಿದಿರುವಂತ ಗುಲ್ಬರ್ಗ ಜಿಲ್ಲೆಯಲ್ಲಿ ಯುವಕರಿಗೆ ಇಲ್ಲಿ ದೊಡ್ಡ ದೊಡ್ಡ ಫ್ಯಾಕ್ಟರಿಗಳು ಬರಬೇಕು, ಒಂದು ವಿಮಾನಾಶ್ರಯ ಬರಬೇಕು ಅನ್ನುವಂತ ಯೋಚನೆ ಯಾರು ಕೂಡ ಮಾಡಿದ್ದಿಲ್ಲ. ಆ ಕೆಲಸ ಮಾಡಿದ್ದು ಮೂಲಭೂತ ಸೌಲಭ್ಯ ಸಚಿವನಾಗಿ ಜನಾರ್ದನ್ ರೆಡ್ಡಿ ಗುಲ್ಬರ್ಗ ಏರ್ಪೋರ್ಟ್ ಅನ್ನ ಕಟ್ಟಿದ್ದು ಬಂಧುಗಳೇ. ಇವತ್ತು ಗುಲ್ಬರ್ಗಾದಲ್ಲಿ ಸುಮಾರು 3-4 ವಿಮಾನಗಳು ಇವತ್ತು ಬಂದು ಹೋಗ್ತಾ ಇದೆ. ನನ್ನ ಸೇಡಂ ಜನರು ಕೂಡ ಇವತ್ತು ಗುಲ್ಬರ್ಗಾದಿಂದ ವಿಮಾನ ಹತ್ತುವಂತ ಒಂದು ಪರಿಸ್ಥಿತಿ. ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ಪ್ರಾರಂಭವಾಗಿ 65ನೇ ದಿನ ಇವತ್ತಾಗಿದೆ. ಹಾಗಾಗಿ ಹಲವಾರು ಕ್ಷೇತ್ರದಲ್ಲಿ ಅಭ್ಯರ್ಥಿಗಳನ್ನ ಈಗಾಗಲೇ ನಾವು ಘೋಷಣೆ ಮಾಡಿರುವಂಥದ್ದು. ಮುಖ್ಯವಾಗಿ ಹೇಳಬೇಕು ಅಂತಂದರೆ, ಬಸವಾದಿ ಪ್ರಮಥರ ಏನು ಕನಸಾಗಿತ್ತು, ಸಮಾಜದ ಕನಸನ್ನು ನನಸು ಮಾಡಲಿಕ್ಕೆ ಅಂತಂದರೆ ದೀನದಲಿತರು, ಬಡವರು, ಬಲ್ಲಿದರು, ರೈತರು, ಮಹಿಳೆಯರು, ಅಸ್ಪೃಶ್ಯರು ಎಲ್ಲರನ್ನೂ ಕೂಡ ಸಮಾನವಾಗಿ ನೋಡಬೇಕು ಅನ್ನೋದೇ ಬಸವ ಕ್ರಾಂತಿಯ ಮುಖ್ಯ ಉದ್ದೇಶವಾಗಿತ್ತು. ಹಾಗಾಗಿ ಒಂದು ಎಲ್ಲ ವಿಚಾರದಲ್ಲೂ ಪ್ರಬುದ್ಧ ಮಾನವಕ್ಕೆ ಬಂದಂತಹ ನಮ್ಮ ಅಧ್ಯಕ್ಷರು ಈಗಾಗಲೇ ಘೋಷಣೆ ಮಾಡಿರುವಂತೆ ಬಸವಣ್ಣನ ಏನು ವಿಚಾರಧಾರೆಗಳಿತ್ತು, ಸಮಾಜವನ್ನು ಕಾಣುವ ಕನಸಿನಲ್ಲಿ ಮತ್ತು ಸಮಾಜವನ್ನು ಅಭಿವೃದ್ಧಿಯ ಪಥದಲ್ಲಿ, ಯಾಕಂದರೆ ನಮ್ಮ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷ ಕಲ್ಯಾಣ ಮತ್ತು ಪ್ರಗತಿ ಎರಡರಲ್ಲೇ ಕೂಡ ನಮ್ಮ ಇಡೀ ಒಂದು ರಾಜ್ಯದ ಭವಿಷ್ಯ ಇದೆ ಅಂತ ನಾನು ಹೇಳ್ತೀನಿ. ಹಾಗಾಗಿ ನಮ್ಮ ಇಡೀ ಒಂದು ಸಮಾಜದ ಅಭ್ಯುದಯಕ್ಕೋಸ್ಕರ ನಾವು ಈ ಒಂದು ಪಕ್ಷ ಮಾಡಿದ್ದೀವಿ. ಪಕ್ಷ ಅಂತಂದರೆ ರಾಜಕೀಯ ವಿಚಾರಗಳನ್ನಷ್ಟೇ ನಾವು ಮಾಡುವಂಥದ್ದಲ್ಲ, ಸಮಾಜಮುಖಿಯಾಗಿ ದುಡಿಯುವಂತಹ ಎಲ್ಲರೂ ಕೂಡ ಇವತ್ತು ನೋಡಿ, ನೀವು ನೋಡಿದಾಗೆ ಜಾತಿ, ಮತ, ಪಂಥ ಬೇರೆ ಬೇರೆ ಪಕ್ಷಗಳನ್ನು ಬಿಟ್ಟು ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ. ಸಾವಿರಾರು ಜನ ಇದುವರೆಗಾಗೂ ಸುಮಾರು ನಡೆದಂಥ 12 ಸಮಾವೇಶದಲ್ಲೂ ಕೂಡ ನಾನು ಸಾಕ್ಷಿಯಾಗಿದ್ದೇನೆ. ಸಾವಿರಾರು ಜನ ಹೆಣ್ಮಕ್ಳು ಸೇರ್ಪಡೆ ಆಗ್ತಿದ್ದಾರೆ, ಲಕ್ಷಾಂತರ ಜನ ಹರಿದು ಬರ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಸಮಾಜಕ್ಕೆ ಮುಖ್ಯವಾಗಿ ಒಂದು ಬದಲಾವಣೆ ಬೇಕಾಗಿದೆ. ಯಾಕಂದರೆ ರಾಷ್ಟ್ರೀಯ ಪಕ್ಷಗಳು ಏನು ಇಷ್ಟು ವರ್ಷ ಆಡಳಿತ ಮಾಡಿದೆ ಅದನ್ನು ನಾವೆಲ್ಲರೂ ಕೂಡ ವರ್ಷಗಳ ಕಟ್ಟೆಯಿಂದ ನೋಡ್ಕೊಂಡ್ಬಂದಿದ್ದೀವಿ. ನಮ್ಮ ರಾಜ್ಯದಲ್ಲಿ ಒಂದು ಗಟ್ಟಿಯಾದಂತಹ ಪ್ರಾದೇಶಿಕ ಪಕ್ಷ ಒಂದು ನೆಲೆಯೂರಬೇಕಾಗಿತ್ತು. ಎಲ್ಲರ ಬಾಯಲ್ಲಿ ಬರೋದೊಂದೇ, ಪ್ರಾದೇಶಿಕ ಪಕ್ಷ ನಮ್ಮಲ್ಲಿ ಯಾವತ್ತೂ ಕೂಡ ನಿಂತಿಲ್ಲ ಅಂತ. ಯಾಕೆ ನಿಲ್ಲಲ್ಲ ಅನ್ನೋದೇ ನಮ್ಮ ಸಂಕಲ್ಪವಾಗಿದೆ. ಹಾಗಾಗಿ ಸಮಾಜಮುಖಿ ಕೆಲಸಗಳನ್ನ ಮಾಡೋ ಮುಖಾಂತರವಾಗಿ ನಾವು ಪಕ್ಷ ಕಟ್ಟುವ ಕೆಲಸ ಮಾಡ್ತೀವಿ. ನಮ್ಮ ಅಧ್ಯಕ್ಷರು ಕೂಡ ಎಲ್ಲ ಸಂದರ್ಭದಲ್ಲಿ ಹೇಳ್ತಾ ಇರ್ತಾರೆ, ಯಾವತ್ತೂ ಕೂಡ ಒಬ್ಬರನ್ನೊಬ್ಬರು ತೆಗಳೋದು ಹೊಗಳೋದಕ್ಕಿಂತ ನಮ್ಮ ಕೆಲಸವನ್ನು ನಾವಷ್ಟೇ ಮಾಡ್ತಾ ಹೋಗೋಣ, ಸಮಾಜ ನಮ್ಮನ್ನು ಒಪ್ಪುತ್ತೆ ಅಂತ. ಹಾಗಾಗಿ ಯಾವತ್ತೂ ಕೂಡ ಈ ಸಮಾಜಕ್ಕೆ ನಾವು ತಲೆಬಾಗಿ ಸಮಾಜದ ಅಭಿವೃದ್ಧಿಯ ಕೆಲಸವನ್ನು ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಕಂಕಣಬದ್ಧರಾಗಿದ್ದೀವಿ. ಅದಕ್ಕೆ ಸಾಕ್ಷಿ ಪ್ರತಿ ಕಾರ್ಯಕ್ರಮದಲ್ಲಿ ಸೇರ್ಪಡೆ ಆಗ್ತಿರುವ ಸಹಸ್ರಾರು ಜನ ಮತ್ತು ಮಹಿಳೆಯರು ತುಂಬ ಜನ ಪಕ್ಷಕ್ಕೆ ಬರ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಖುಷಿಯಿಂದ ನಾನು ಈ ವಿಚಾರಗಳನ್ನ ನಿಮಗೆ ಹಂಚ್ಕೊಳ್ತೀನಿ. ಒಂದು 15-20 ದಿನದ ಒಂದು ಕಾರ್ಯ ಏನಿದೆ ಅದರಲ್ಲಿ ನನ್ನ ಸಹೋದರ ಲಲೇಶ್ ರೆಡ್ಡಿ ಈ ಒಂದು ಮತಯಾಚನೆಯಲ್ಲಿ ಬೇಟೆಲ್ಲ ಸಕ್ಸಸ್ ಆಗಿದ್ದಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅಷ್ಟು ಬೇಗ ಎಲ್ಲರನ್ನೂ ಸೆಳೀಲಿಕ್ಕೆ ಸಾಧ್ಯ ಇಲ್ಲ. ಸೆಳೆತರು ಯಾವುದೋ ಆಮಿಷಗಳೊಡ್ಡಿ ಕರ್ಕೊಂಡು ಬಂದು 4ರಿಂದ 5 ಗಂಟೆ ಜನ ಕಾಯ್ತಾ ಕೂರ್ತಾರೆ ಅಂದರೆ ಅದು ಅಭಿಮಾನ ಪ್ರೀತಿ ಗೆದ್ದರೆ ಮಾತ್ರ ಅಷ್ಟೇ ಸಾಧ್ಯ, ಹೊರತೆ ಆಮಿಷಗಳಿಂದಲ್ಲ. ಹಾಗಾಗಿ ಸಮಾಜಕ್ಕೆ ಬದಲಾವಣೆ ಬೇಕಾಗಿದೆ, ಹೊಸ ನೀರು ಬೇಕಾಗಿದೆ, ಹೊಸ ವಾತಾವರಣ ಬೇಕಾಗಿದೆ. ಅದು ಈಗ ಸೃಷ್ಟಿ ಆಗ್ತಾ ಇದೆ ನಮ್ಮ ರಾಜ್ಯದಲ್ಲಿ. ನನ್ನ ಇಷ್ಟು ವರ್ಷಗಳಲ್ಲಿ ನಾನು AC ಬದುಕದಂಥ ಹೆಣ್ಮಗಳು ಅಲ್ಲ. ನಾನು ಕೂಡ
ವಿದ್ಯಾರ್ಥಿ ಜೀವನದಿಂದ ಹೋರಾಟದ ಮುಖೇನ ಬಂದಂಥ ಹೆಣ್ಮಗಳು. ಸುಮಾರು 15 ವರ್ಷ ಕನ್ನಡ ಚಳುವಳಿನಲ್ಲಿ ಸಂಘಟನೆಗೆ ಇಡೀ ರಾಜ್ಯದ ಜಿಲ್ಲೆ, ತಾಲೂಕು, ಹಳ್ಳಿ ಇದುವರೆಗೂ ನೀವು ನೋಡ್ತಾ ಇದ್ರಿ ಎಷ್ಟು ಜನ ಬಂದರು. ಅವರೆಲ್ಲ ನಾನು ಸಂಘಟಿಸಿದಂಥ ಹುಡುಗರು. ನನ್ನ ಸಿದ್ಧಾಂತವನ್ನು ಒಪ್ಪಿ ಇವತ್ತು ಬಂದು ಮಾತಾಡಿಸ್ಕೊಂಡು ಫೋಟೋ ತೆಗೆಸ್ಕೊಂಡಿದ್ದೆ. ಹಾಗಾಗಿ ಯಾವತ್ತೂ ಕೂಡ ಐಷಾರಾಮಿ ಬದುಕದಲ್ಲಿ ಬಂದು ಇವತ್ತು ಪಕ್ಷದ ಚುಕ್ಕಾಣಿ ಹಿಡಿದು ನಾನು ಕೂತಿಲ್ಲ. ನಾನು ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿಯ ಒಂದು ಬಡ ಕುಟುಂಬದ ಹೆಣ್ಮಗಳು. ಇವತ್ತು ನಾನು ಇಷ್ಟರ ಮಟ್ಟಿಗೆ ಸಮಾಜಮುಖಿಯಾಗಿ ಬೆಳೆದು ಬಂದೆ. ನಾನು ಯಾವತ್ತೂ ಕೂಡ ಇದುವರೆಗೂ ಯಾವುದೇ ರಾಜಕೀಯದ ಸೋಗನ್ನು ನನಗೆ ಹಾಕ್ಕೊಂಡೆ ಒಬ್ಬ ಸಮಾಜ ಸೇವಕಿಯಾಗಿ ಮಹಿಳೆಯರ ಉದ್ಧಾರಕ್ಕಾಗಿ ಅಕ್ಕನ ಮನೆ ಅಂತ ಒಂದು ಪ್ರತಿಷ್ಠಿತ ಸಂಸ್ಥೆ ಕಟ್ಟಿ 100 ಜನ ಹೆಣ್ಮಕ್ಳಿಗೆ ಸ್ವಂತ ಉದ್ಯೋಗ ಕೊಟ್ಟಿರೋ ಹೆಣ್ಮಗಳು ನಾನು. ಮತ್ತು ಸಾಹಿತ್ಯಿಕವಾಗಿ ನಾನು ಕೂಡ ಒಬ್ಬ ಸಾಹಿತಿ ಇದ್ದೀನಿ. ಸಾಹಿತ್ಯಿಕ ವಿದ್ಯಾರ್ಥಿಗಳನ್ನ ಇಡೀ ನಮ್ಮ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಪೋಷಿಸ್ತಿರುವಂಥ ಹೆಣ್ಮಗಳಾಗಿದ್ದೀನಿ. ಹಾಗಾಗಿ ಯಾವುದೋ ಬೇರೆ ರಾಜಕೀಯ ಪಕ್ಷದಿಂದ ಪ್ರೇರಿತರಾಗಿ ಜನಾರ್ದನ್ ರೆಡ್ಡಿಯವ್ರ ಜೊತೆ ನಾನಿಲ್ಲ. ಒಬ್ಬ ಸಮಾಜ ಸುಧಾರಕಿಯಾಗಿ ಸಮಾಜದ ಮಹಿಳಾ ಹೋರಾಟಗಾರ್ತಿಯಾಗಿದ್ದವಳು. ಅವರ ಸಿದ್ಧಾಂತಗಳಿಗೆ ಒಪ್ಪಿ ನಾನು ಇಲ್ಲಿಗೆ ಬಂದಿದ್ದೀನಿ. ಯಾಕಂದರೆ ನಾನು ಬಸವಣ್ಣನವರ ಆದರ್ಶಗಳಲ್ಲಿ ಸಿದ್ಧಾಂತಗಳಲ್ಲಿ ನಂಬಿಕೆ ಇಟ್ಟ ಹೆಣ್ಮಗಳು. ಆ ಸಿದ್ಧಾಂತಗಳು ನಿಜ ಸಿದ್ಧಾಂತ ಇವರಲ್ಲಿ ನಾನು ಕಂಡೆ. ಹಾಗಾಗಿ ಇವರ ಜೊತೆ ನಾನು ಕೈ ಜೋಡಿಸಿದ್ದೀನಿ. ನಾವು ಸಮಾಜವನ್ನು ಕಾಣಲಿಕ್ಕೆ ಹೊರಟೋರು. ನಾನು ಏನೀಗ 33%, 5%, 10% ನಂಬಿಕೆ ಇಡೋಳಲ್ಲ. ನಮ್ಮ ಪಕ್ಷದಲ್ಲಿ ನಾವು ಈ ದಿನ ಎಲ್ಲ ಹೋದಂಥ ಕಾರ್ಯಕ್ರಮದಲ್ಲಿ ಘೋಷಣೆ ಮಾಡ್ತಾ ಇದ್ದೇವೆ, ಎಷ್ಟು ಜನ ಮಹಿಳೆಯರ ಬರ್ತೀರಾ ಬನ್ನಿ, ರಾಜಕೀಯಕ್ಕೆ ಅಂತ ಬರಬೇಡಿ, ಸಮಾಜ ಸೇವೆ ಮುಖಾಂತರವಾಗಿ ರಾಜಕೀಯ ಪರಿವರ್ತನೆ ಮಾಡೋಣ ಅಂತ ಹೇಳಿದ್ದೀವಿ. ಹಾಗಾಗಿ ಈ ಒಂದು ಏನು ಪರ್ಸೆಂಟೇಜ್ಗಳನ್ನ ನಾವು ನಂಬುವಂಥ ಪಕ್ಷ ಅಲ್ಲ. ಎಲ್ಲ ಹೆಣ್ಣುಮಕ್ಕಳಿಗೂ ಕೂಡ ರಾಜಕೀಯದಲ್ಲಿ ಯಾರಿಗೆ ಆಸಕ್ತಿ ಇರುತ್ತೆ ಅವ್ರಿಗೆ ನಾನು ಬಾಗಿನ ಕೊಟ್ಟು ಎಲ್ಲ ಹೆಣ್ಮಕ್ಳಿಗೆ ಬರಲಿಕ್ಕೆ ಈ ದಿನ ಒಂದು ಪ್ರೀತಿಯ ಮನವಿ ಮಾಡ್ತೀನಿ ಸರ್. ಪರಮ ಪೂಜ್ಯ ಚಿರಂಜೀವಿ ದೊಡ್ಡಪ್ಪ ಅಪ್ಪ ಹವ್ಯಾಸಿ ಕಲಾ ಬಳಗ ಕಲಬುರಗಿಯ ವತಿಯಿಂದ ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸುವ ಮೂಲಕ ಸಂಘದ ಉದ್ಘಾಟನೆಯ ಕುರಿತು ಮಾಹಿತಿ ನೀಡಲಾಯಿತು. ಪರಮ ಪೂಜ್ಯ ಚಿರಂಜೀವಿ ದೊಡ್ಡಪ್ಪ ಅಪ್ಪ ಹವ್ಯಾಸಿ ಕಲಾ ಬಳಗ ಕಲಬುರಗಿಯ ಸಂಘದ ಉದ್ಘಾಟನೆಯ ಮುಖ್ಯ ಉದ್ದೇಶದ ಕುರಿತು ಬಂಧು ಪ್ರಿಂಟರ್ಸ್ನ ರಮೇಶ್ ತಿಪ್ನೂರ್ ಅವರು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ಮಾಹಿತಿ ನೀಡಿದರು. ಕಲ್ಯಾಣ ಕರ್ನಾಟಕ ಭಾಗದ ಕಲಾವಿದರನ್ನ ಪ್ರೋತ್ಸಾಹಿಸಿ ಬೆಳೆಸುವುದರ ಜೊತೆಗೆ ಹೊಸ ಯುವ ಕಲಾವಿದರನ್ನ ರಂಗವೇದಿಕೆಗೆ ಕರೆತರುವುದು, ಕಲ್ಯಾಣ ಕರ್ನಾಟಕದ ರಂಗ ಕಲಾವಿದರ ಸಮಸ್ಯೆಗಳ ನಿವಾರಣೆಗಾಗಿ ಅನವರತ ಹೋರಾಟ ಮಾಡಿ ಅವರಿಗೆ ಸೂಕ್ತ ನ್ಯಾಯ ದೊರಕಿಸಿಕೊಡುವುದು, ರಂಗ ಕಲಾವಿದರಿಗೆ ಸರ್ಕಾರದಿಂದ ಸಿಗುವ ಸೌಲಭ್ಯಗಳಿಗಾಗಿ ನಿರಂತರ ಪ್ರಯತ್ನಿಸುವುದು, ಕಲಾವಿದರ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಮೀಸಲಾತಿ ದೊರಕಿಸುವುದು, ಉಚಿತ ಹಾಸ್ಟೆಲ್ ವ್ಯವಸ್ಥೆ ಮಾಡಿಸುವುದು, ನಾಟಕ ಪ್ರದರ್ಶನಕ್ಕಾಗಿ ತಾಲೂಕು ಮತ್ತು ಜಿಲ್ಲಾ ಕೇಂದ್ರಗಳಲ್ಲಿ ರಂಗಮಂದಿರ ನಿರ್ಮಾಣಕ್ಕಾಗಿ ಸರ್ಕಾರವನ್ನ ಒತ್ತಾಯಿಸುವುದು, ಕಲ್ಯಾಣ ಕರ್ನಾಟಕ ಭಾಗದ ಸಾಹಿತಿಗಳನ್ನು ನಾಟಕಕಾರರನ್ನ ಪ್ರೋತ್ಸಾಹಿಸಿ ಅವರ ಉತ್ತಮ ನಾಟಕಗಳನ್ನು ರಂಗವೇದಿಕೆಗೆ ತರುವುದು, ನಿರುದ್ಯೋಗಿ ಯುವಕರನ್ನ ರಂಗ ಕಾರ್ಯಾಗಾರಕ್ಕೆ ಕರೆತಂದು ಉತ್ತಮ ಕಲಾವಿದರನ್ನಾಗಿ ರೂಪಿಸಿ ಕಲೆಯ ಬದುಕಿನಲ್ಲೊಂದು ಉದ್ಯೋಗ ದೊರಕಿಸಿಕೊಡುವುದು, ಅಶಕ್ತ ಕಲಾವಿದರನ್ನ ಗುರುತಿಸಿ ಮತ್ತೆ ಅವರಿಗೆ ಚೈತನ್ಯದಾಯಕ ಬದುಕು ನಡೆಸಲು ಅವಶ್ಯಕವಾದ ರೂಪುರೇಷೆಗಳನ್ನ ಮಾಡುವುದು, ಆಯಾ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರನ್ನ ಗುರುತಿಸಿ ಅವರನ್ನು ಗೌರವಿಸಿ ಸನ್ಮಾನಿಸುವುದು ಹಾಗೂ ರಂಗ ಚಟುವಟಿಕೆಯಲ್ಲಿ ದುಡಿಯುವ ಆಯಾ ವಿಭಾಗದ ತಂತ್ರಜ್ಞರ ಕುಂದು ಕೊರತೆಗಳಿಗೆ ಸೂಕ್ತ ಸೌಲಭ್ಯಗಳನ್ನು ದೊರಕಿಸುವುದು ಈ ಸಂಘದ ಉದ್ದೇಶವಾಗಿದೆ ಎಂದು ಇದೇ ವೇಳೆ ಅವರು ಮಾಹಿತಿ ನೀಡಿದರು. ಆರಾಧ್ಯ ದೈವರಾದ ಶ್ರೀ ಶರಣಬಸವೇಶ್ವರರನ್ನು ನೆನೆಸ್ಕೊತಾ ಈ ವರ್ಷದ ಶರಣಬಸವೇಶ್ವರ ಜಾತ್ರಾ ಮಹೋತ್ಸವದ ವಿಶೇಷ ಏನೆಂದರೆ ಪರಮ ಪೂಜ್ಯ ಚಿರಂಜೀವಿ ದೊಡ್ಡಪ್ಪ ಅಪ್ಪ ಹವ್ಯಾಸಿ ಕಲಾ ಬಳಗದ ಉದ್ಘಾಟನೆಯ ಸಮಾರಂಭವನ್ನು ಮಾಡ್ತಾಯಿದ್ವಿ. ಪಾಟೀಲ್ ಸಂಘದ ಸದಸ್ಯರು, ಗುರಪ್ಪ ಪಾಟೀಲ್ ಸಂಘದ ಸದಸ್ಯರು, ಆಮೇಲೆ ರಮೇಶ್ ಕೋರಿಶೆಟ್ಟಿ ಸಂಘದ ಸದಸ್ಯರು, ಆಮೇಲೆ ಪಂಚಗಲ್ ಕವಿಗಳು, ಈ ನಾಟಕ ಕತೆ ಬರೆದಂಥ ಕವಿಗಳು. ಪರಮ ಪೂಜ್ಯ ದೊಡ್ಡಪ್ಪ ಚಿರಂಜೀವಿ ದೊಡ್ಡಪ್ಪ ಅಪ್ಪ ಹವ್ಯಾಸಿ ಕಲಾ ಬಳಗ ಕಲಬುರಗಿ ಈ ಸಂಘ ಉದ್ಘಾಟನೆ ನಿಮಿತ್ತ ಜಾತ್ರೆಯ ನಿಮಿತ್ತ ದಿನಾಂಕ 11, 12, 13ರಂದು ಶ್ರೀ ಶರಣಬಸವೇಶ್ವರ ಮಹಾತ್ಮೆ ನಾಟಕವನ್ನು ವಿಶೇಷವಾಗಿ ಪ್ರದರ್ಶಿಸಲಿದ್ದಾರೆ. ಈ ನಾಟಕದಲ್ಲಿ ಪ್ರದರ್ಶಿಸುವಂಥ ಕಲಾವಿದರು ಕಲಬುರಗಿ ಜಿಲ್ಲೆಯವರಾಗಿದ್ದು ಎಲ್ಲ ಅವರವರ ಉದ್ಯೋಗದಲ್ಲಿ ತೊಡಗಿಕೊಂಡು ಈ ಕಾರ್ಯವನ್ನು, ಈ ನಾಟಕದ ಪಾತ್ರವನ್ನು ಎಲ್ಲ ಕಲಾವಿದರು ಮಾಡ್ತಾ ಇದ್ದಾರೆ. ಕಲಬುರಗಿ ಜಿಲ್ಲೆಯವರೇ ಹವ್ಯಾಸಿ ಕಲಾ ಬಳಗದವರು. ಇವರು ಯಾರು ಪಾತ್ರಧಾರಿಗಳು, ಅವರು ಉದ್ಯೋಗಸ್ಥರಿಲ್ಲ. ನಾಟಕದ್ದು ಅವರವರೇ ಕಲಿತು ಅವರಿಗೆ ಕಲಿಸ್ತಾ ಇದ್ದೀವಿ. ಸುಮಾರು 6 ತಿಂಗಳಿಂದ ಕತೆ ಬರೆದು 2 ತಿಂಗಳಿಂದ ಪ್ರಾಕ್ಟೀಸ್ ಮಾಡ್ತಾಯಿದ್ವಿ. ಅದಕ್ಕೆ ಕಲಬುರಗಿ ಜಿಲ್ಲೆಯ ಎಲ್ಲ
ತಾಯಂದಿರು, ತಂದೆಯಂದಿರು ಹಾಗೂ ಅಣ್ಣ ತಮ್ಮಂದಿರು ಈ ನಾಟಕವನ್ನು ನೋಡಿ ಶರಣಬಸವೇಶ್ವರ ಮಹಿಮೆಯನ್ನು ನೋಡಿ ಎಲ್ಲರೂ ಪಾವನರಾಗಬೇಕಂತ ಉದ್ದೇಶ ಈ ಸಂಘ ಇಟ್ಟುಕೊಂಡು ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾಯಿದ್ದೀವಿ. ಈ ಸಂಘದ ಮುಖ್ಯ ಉದ್ದೇಶ ಏನಂತ ಈ ನಮ್ಮ ಪಂಚಗಲ್ ಕವಿಗಳು ಹೇಳ್ತಾರೆ. ಕರ್ನಾಟಕದ ರಂಗ ಕಲಾವಿದರ ಸಮಸ್ಯೆಗಳ ನಿವಾರಣೆಗಾಗಿ ಅನವರತ ಹೋರಾಟ ಮಾಡಿ ಅವರಿಗೆ ಸೂಕ್ತ ನ್ಯಾಯ ದೊರಕಿಸಿಕೊಡುವುದು, ರಂಗ ಕಲಾವಿದರಿಗೆ ಸರ್ಕಾರದಿಂದ ಸಿಗುವ ಸೌಲಭ್ಯಗಳಿಗಾಗಿ ನಿರಂತರ ಪ್ರಯತ್ನಿಸುವುದು, ಕಲಾವಿದರ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಮೀಸಲಾತಿ ದೊರಕಿಸುವುದು, ಉಚಿತ ಹಾಸ್ಟೆಲ್ ವ್ಯವಸ್ಥೆ ಮಾಡುವುದು, ನಾಟಕ ಪ್ರದರ್ಶನಕ್ಕಾಗಿ ತಾಲೂಕು ಮತ್ತು ಜಿಲ್ಲಾ ಕೇಂದ್ರಗಳಲ್ಲಿ ಉಪಯುಕ್ತವಾದ ರಂಗಮಂದಿರ ನಿರ್ಮಾಣಕ್ಕಾಗಿ ಸರ್ಕಾರವನ್ನು ಒತ್ತಾಯಿಸುವುದು, ಕಲ್ಯಾಣ ಕರ್ನಾಟಕದ ಭಾಗದ ಸಾಹಿತಿಗಳನ್ನು, ನಾಟಕಕಾರನ ಪ್ರೋತ್ಸಾಹಿಸಿ ಅವರ ಉತ್ತಮ ನಾಟಕಗಳನ್ನು ರಂಗವೇದಿಕೆಗೆ ತರುವುದು, ನಿರುದ್ಯೋಗಿ ಯುವಕರನ್ನ ರಂಗ ಕಾರ್ಯಾಗಾರಕ್ಕೆ ಕರೆತಂದು ಉತ್ತಮ ಕಲಾವಿದರನ್ನಾಗಿ ರೂಪಿಸಿ ಕಲೆಯ ಬದುಕಿನಲ್ಲೊಂದು ಉದ್ಯೋಗ ದೊರಕಿಸಿಕೊಡೋದು, ಅಶಕ್ತ ಕಲಾವಿದರನ್ನು ಗುರುತಿಸಿ ಮತ್ತೆ ಅವರಿಗೆ ಚೈತನ್ಯದಾಯಕ ಬದುಕು ನಡೆಸಲು ಅವಶ್ಯಕವಾದ ರೂಪುರೇಷೆಗಳನ್ನು ಮಾಡೋದು, ಆಯಾ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರನ್ನು ಗುರುತಿಸಿ ಅವರನ್ನು ಗೌರವಿಸಿ ಸನ್ಮಾನಿಸುವುದು, ರಂಗ ಚಟುವಟಿಕೆಗಳಲ್ಲಿ ದುಡಿಯುವ ಆಯಾ ವಿಭಾಗದ ತಂತ್ರಜ್ಞರ ಕುಂದುಕೊರತೆಗಳಿಗೆ ಸೂಕ್ತ ಸೌಲಭ್ಯಗಳನ್ನು ದೊರಕಿಸಿಕೊಡೋದು ಈ ಸಂಘದ ಮುಖ್ಯ ಉದ್ದೇಶ ಆಗಿರುತ್ತೆ. ಉಚಿತ ಪ್ರವೇಶ ರೀ. ಮನೆಗೆ ನಾವು ಹೆಣ್ಮಕ್ಳಿಗೆ ವಿಶೇಷವಾಗಿ ಹೆಣ್ಮಕ್ಳೇ ನೋಡ್ಬೇಕಂಥೇಳಿ ಮನೆಗೆ ಹೋಗಿ ಪಾಸ್ಗಳನ್ನು ವಿತರಿಸ್ತಾ ಇದ್ವಿ. ಆಯಾ ಡೇಟಿಂದ 3 ದಿವಸ 2 ದಿವಸ ಅಲ್ಲಿ ಜಾತ್ರಾ ಮೈದಾನದಾಗ ಇರ್ತದೆ, 1 ದಿವಸ ಗುಡಿ ಆವರಣದಾಗೆ ಇರ್ತದೆ. ಇದು ಯಾಕಂದ್ರೆ ಶರಣಬಸಪ್ಪ ಅಪ್ಪವ್ರದ್ದು ಆಮೇಲೆ ದಾಕ್ಷಾಯಿಣಿ ತಾಯರ್ದು ಭಾಳ ಕಾಯಸಿತ್ತು ಅವ್ರದ್ದು, ಒಂದು 5-6 ವರ್ಷ ಹಿಡಿದು. ಈ ವರ್ಷ ನಮ್ಮ ಕವಿಗಳು ಭಾಳ ಅವರು ಅದ್ಭುತವಾಗಿ ಕತೆ ಬರಿತಾರಂತ ಗೊತ್ತಾಗಿ ಅವ್ರ ಕೈಲಿ 6 ತಿಂಗಳಿಂದ ನಾವು ಕತೆ ಬರೆಸಿ ತಯಾರು ಮಾಡಿ ಇದು ಅವ್ರದ್ದು ಮತ್ತು ಶರಣಬಸಪ್ಪ ಅಪ್ಪವ್ರದ್ದು ಒಂದು ವಿಶೇಷ ಮನವಿ ಮೇರೆಗೆ ಈ ಕಾರ್ಯಕ್ರಮ ನಾವು ಮಾಡ್ತಾಯಿದ್ವಿ. ಮಾರ್ಚ್ 12ರಂದು ಕಲಬುರಗಿ ನಗರದ ರಾಜಾಪುರ ಬಡಾವಣೆಯಲ್ಲಿ ಇರುವ ಜಾಗೃತಿ ಭವನದಲ್ಲಿ ಉಚಿತ ಮಧುಮೇಹ ಪತ್ತೆ ಹಚ್ಚುವ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಡಾಕ್ಟರ್ ರಾಠೋಡ್ಸ್ ಕ್ಲಿನಿಕ್ನ ಡಾಕ್ಟರ್ ನರೇಶ್ ರಾಠೋಡ್ ಅವರು ತಿಳಿಸಿದ್ದಾರೆ. ದಿನಾಂಕ 17ನೇ ಮಾರ್ಚ್ 2023ರಂದು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಕ್ರಾಂತಿಕಾರಿಯ ವತಿಯಿಂದ ಕಲಬುರಗಿ ನಗರದ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದ ಎದುರು ಧರಣಿ ಸತ್ಯಾಗ್ರಹ ನಡೆಸಲಾಗುವುದು ಎಂದು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಕ್ರಾಂತಿಕಾರಿ ರಾಜ್ಯ ಸಮಿತಿ ಬೆಂಗಳೂರಿನ ರಾಜ್ಯ ಸಂಘಟನಾ ಸಂಚಾಲಕರಾದ ಅರ್ಜುನ್ ಭದ್ರಿ ಅವರು ಇಂದು ಕಲಬುರಗಿ ನಗರದ ಪತ್ರಿಕಾಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ. ಈ ಸುದ್ದಿಗೋಷ್ಠಿಯಲ್ಲಿ ಪ್ರಕಾಶ್ ಮೂಲಭಾರತಿ, ಸೂರ್ಯಕಾಂತ್ ಆಜಾದ್ಪುರ್, ದಯಾನಂದ್ ಶೇರಿಕಾರ್ ಉಪಸ್ಥಿತರಿದ್ದರು. राठौड़, फाउंडर एंड मैनेजिंग डायरेक्टर डॉक्टर राठौड़ चेन ऑफ क्लिनिक एंड इन्विक्टस साइंटिफिक्स प्राइवेट लिमिटेड। आज हम यहाँ पे गैदर हुए हैं एक इम्पॉर्टेंट काम के लिए, जो है डायबिटीज़ डिटेक्शन, अवेयरनेस, प्रिवेंशन और लाइफस्टाइल मॉडिफिकेशन। तो इसी सिलसिले में हमने 1 मार्च को डॉक्टर राठौड़ चेन ऑफ क्लिनिक एंड डे केयर का इनॉग्रेशन किया। उसी मौके पे हमने एक डायबिटीज़ डिटेक्शन एंड अवेयरनेस जनरल बॉडी हेल्थ कैंप भी ऑर्गेनाइज़ किया था, जो काफ़ी सक्सेसफुल रहा, जहाँ 175 पेशेंट्स रजिस्टर हुए थे और हमने उनको ट्रीटमेंट किया, फ्री ट्रीटमेंट किया, उनको फ्री मेडिकेशंस प्रोवाइड किया, उनका डायबिटीज़ स्टेटस स्क्रीन किया, विटामिन डेफिशिएंसीज भी स्क्रीन किया और ये काफ़ी सुपर हिट कैंप रहा। तो हमारा प्राइम ऑब्जेक्टिव विज़न क्या है, हम ये क्यों करना चाहते हैं? विज़न ये है कि इंडिया को हम डायबिटीज़ कैपिटल ऑफ द वर्ल्ड बताते हैं। मतलब इंडिया में जितने डायबिटीज़ पेशेंट्स हैं वहाँ पूरे दुनिया और विश्व में कहीं भी नहीं है। इंडिया इज़ द फर्स्ट कैपिटल एंड नेक्स्ट इज़ चाइना। ऐसे ही डायबिटीज़ से काफ़ी सारे कॉम्प्लिकेशंस होते हैं पेशेंट में। जैसे मेरे पास हर दिन क्लिनिक में आते हैं पेशेंट, बोलते हैं डॉक्टर साहब हाथ में जलन है, पैर में जलन है, सर में जलन है, तो इसको हम बोलते हैं डायबिटिक पेरिफेरल न्यूरोपैथी। एक कॉम्प्लिकेशन है जिसके वजह से आपके नर्व्स को अफेक्ट होता है। धीरे धीरे ये नर्व्स से आपके हार्ट को भी चला जाता है, किडनी पे अफेक्ट करता है और आपके फुट काफ़ी सारे अल्सर्स, इम्यून सिस्टम जो है वो सारा कम हो जाता है और आप इसको अच्छे से ट्रीटमेंट नहीं कर पाते हैं। तो इस वजह से ये कॉम्प्लिकेशंस प्रिवेंट करने के उद्देश्य से, बिकॉज आजकल अवेयरनेस काफ़ी कम है लोगों में, अवेयरनेस कम होने के वजह से हम इनको आवा में जो अवेयरनेस कम है तो उनको पता नहीं है कि डायबिटीज़ लेवल्स क्या है। अगर मैं आप में से पूछूं कितनों ने अपना डायबिटीज़ मतलब लेवल्स डिटेक्ट किया है, आई एम श्योर काफ़ी सारे लोगों ने नहीं किया होगा, और अगर किया होगा तो
हाँ, तो हाँ, ज़्यादातर लोगों ने नहीं किया होगा। अगर हम देखें क्लोज टू 70% लोग जो है उन्होंने अपना शुगर लेवल्स चेक नहीं किया है। अगर चेक किया है, अब नॉर्मल बताया है, तो भी काफ़ी सारे लोगों ने निगलेक्ट किया है। तो वर्ल्ड हेल्थ ऑर्गेनाइजेशन का इस साल का एक थीम है जहाँ पे वो चाहते हैं डिटेक्ट डायबिटीज़ अर्ली एंड ट्रीट इट एंड ऑल्सो एजुकेट द पेशेंट। मतलब आप डायबिटीज़ को डिटेक्ट करना है, उसको ट्रीट करना है और लोगों में एजुकेशन भी लाना, एजुकेट करना है कि डायबिटीज़ से क्या हो सकता है आपको। डायबिटीज़ से जो कॉम्प्लिकेशन होते हैं उसको दो प्रकार होते हैं, एक मैक्रोवास्कुलर और एक माइक्रोवास्कुलर कॉम्प्लिकेशंस। मैक्रोवास्कुलर कॉम्प्लिकेशंस ये है जिसको हम बोलते हैं हार्ट से रिलेटेड, किडनी से रिलेटेड, ये होता है मैक्रोवास्कुलर। सेरेब्रोवास्कुलर कॉम्प्लिकेशन, स्ट्रोक आने के चांसेस होते हैं, हार्ट फेलियर होने के चांसेस होते हैं, किडनी फेलियर होने के चांसेस होते हैं। तो इसको मैक्रोवास्कुलर कॉम्प्लिकेशन काफ़ी सारे लोगों में आजकल है, लेकिन प्रॉब्लम ये है कि वो आगे नहीं आ रहा है। आगे क्यों नहीं आ रहे हैं? क्योंकि एक तो है अवेयरनेस कम है, दूसरा थोड़ा सा लेजीनेस है। आजकल लाइफस्टाइल बहुत स्ट्रेसफुल है, तो जब छुट्टी मिलता है तो बस घर में आराम करना चाहते हैं। प्रॉब्लम ये है। तो ये ऐसा आराम करने के वजह से बॉडी में क्या होता है, जो इंसुलिन जो हार्मोन होता है वो काफ़ी कम मात्रा में प्रोड्यूस होता है। ये कम मात्रा में, अगर वो नॉर्मल लेवल्स में भी प्रोड्यूस हो रहा है तो शुगर के ऊपर एक्ट नहीं कर पा रहा है। ऐसे होते होते इंसान को डायबिटीज़ हो जाता है। धीरे धीरे ऑर्गन फेलियर होना शुरू हो जाता है, आपके आँख मंज होने लगते हैं, आपका मोटापा बढ़ता जाता है, आपके हार्ट में प्रॉब्लम होता है, किडनी में प्रॉब्लम होता है और अल्टीमेटली मल्टी ऑर्गन डैमेज होकर इंसान की मौत भी हो सकती है। सो इट इज़ वेरी इंपॉर्टेंट टू प्रिवेंट द कॉम्प्लिकेशन। हमारा ऑब्जेक्टिव है अर्ली डिटेक्ट करो, सबको स्क्रीन करो। गुलबर्गा में सबसे इंपॉर्टेंट जो विजन है हमारा वो मैं बता देता हूँ। पहला चीज़ ये है कि गुलबर्गा में हर इंसान को अपना ब्लड शुगर लेवल्स पता होना चाहिए। दैट इज़ वेरी इंपॉर्टेंट। हर इंसान जाए, अपना ब्लड शुगर लेवल्स टेस्ट करे। टेस्ट करने के बाद उसके लेवल्स को अगर नॉर्मल है तो वही लाइफस्टाइल कंटिन्यू कीजिएगा और रेगुलरली चेकअप करवाते जाइएगा। दूसरी चीज़ है, अगर अबनॉर्मल है तो आप एक अच्छे डायबिटोलॉजिस्ट के पास जाइएगा जो सिर्फ आपको मेडिसिन्स ना दे, मेडिसिन्स के साथ में आपको डाइट काउंसलिंग भी करे, आपको लाइफस्टाइल चेंजेस बताए, हर रोज़ के स्ट्रेस को कैसे आप झेले, बिकॉज आजकल स्ट्रेस काफ़ी कॉमन है वाइट कॉलर जॉब में और दूसरे प्रोफेशन में भी। तो स्ट्रेस को कैसे कंट्रोल करे, एक हेल्दी न्यूट्रिशन कैसे खाए और ट्रीटमेंट को रेगुलरली कैसे मॉनिटर करते रहें और ग्लूको चेक जो हम घर पे ग्लूकोज चेक करते हैं उसको कैसे ऑपरेट करें, ये सारी जानकारी अगर एक डॉक्टर आपको देता है तो ही वो डॉक्टर एक कंप्लीट डायबिटोलॉजिस्ट कहलाता है और ऐसे डॉक्टर के पास आप जाके ट्रीटमेंट करना चाहिए। तो वो इम्पॉर्टेंट है। एक तो डिटेक्ट करो, सभी को अपना शुगर पता हो जाना चाहिए, अर्ली डिटेक्ट करना बहुत ज़रूरी है। दूसरी चीज़ ये है कि प्री डायबिटीज स्टेज एक ऐसा स्टेज है जहाँ पे हर यंगस्टर्स या हर कोई नौजवान, हर कोई इंसान में नॉर्मल से थोड़ा सा ज़्यादा अगर ब्लड लेवल्स दिखाई दे, अगर किसी को मैं बोलूँ आप आइएगा और आपका मैं ब्लड शुगर टेस्ट करूँगा, तो वहाँ पे अगर बॉर्डर लाइन से थोड़ा सा ज़्यादा अगर दिखाई दे, वो स्टेज को हम बोलते हैं प्री डायबिटीज़ स्टेज। प्री डायबिटीज स्टेज एक ऐसा स्टेज है जहां हम रिवर्स इजीली कर सकते हैं। मतलब थोड़ा सा उनको मेडिसिन दे या लाइफस्टाइल मॉडिफिकेशन करे, अगर ऐसा हम करें तो वो स्टेज रिवर्स हो सकता है, नॉर्मल के अंदर आ सकता है। तो जब ऐसा आ सके, और काफ़ी सारे यंगस्टर्स में लाइक नौजवान जो 25 to 40 ईयर्स के एज ग्रुप में है, उनमें प्री डायबिटीज़ ज़्यादातर, मैंने सारे वर्ल्ड में पेशेंट्स को ट्रीट किया है, पेशेंट्स को डिटेक्ट किया है, बिकॉज आई एम अ इंटरनेशनल स्पीकर। मैंने वर्ल्ड कांग्रेसेस में काफ़ी बात किया है, नेशनल कॉन्फ्रेंसेस बात किया है, मैंने डायबिटीज़ पे बुक लिखा है जो मेडिकल डॉक्टर्स और मेडिकल फैकल्टीज पढ़ते हैं वो बुक, तो इसको हम अपडेट करते हैं। तो हमने देखा है कि ये जो प्री डायबिटीज़ है ज़्यादातर यंगस्टर्स में पाया जाता है और इनको ट्रीट करके नॉर्मल करना बहुत ज़रूरी है। ये हम कैसे करेंगे? ये हम तभी कर सकते हैं जब हम अवेयरनेस क्रिएट करें। और अवेयरनेस हम कैसे क्रिएट कर सकते हैं? कैंप के ज़रिए। तो हमारा एक स्टेप फॉरवर्ड है कैंप करना। तो हम हर विलेज प्लेस में कैंप करना चाहते हैं। अर्बन और रूरल गैप एक ऐसा गैप है जहाँ पे रूरल प्लेसेस में अर्बन फैसिलिटीज़ नहीं मिलता है, तो हमें अर्बन रूरल गैप को ब्रिज करना चाहते हैं, मतलब कम करना चाहते हैं। इसीलिए हमारा जो वेल वर्स टीम और ट्रेंड टीम है ये पेरिफेरी में भी जाएगा और पेरिफेरी में भी उनको अर्बन फैसिलिटीज़ प्रोवाइड करेंगे। ठीक है, जब हम अर्बन फैसिलिटीज़ प्रोवाइड करेंगे तो वहाँ पे भी वो शुगर लेवल्स डिटेक्ट हो सकता है, ट्रीटमेंट हो सकता है और फ्री कैंप्स हम करना चाहते हैं।
तो हमारा फर्स्ट कैंप था बाकर सर्कल पे क्लिनिक के सामने, जहाँ पे सक्सेसफुल रहा। हम दूसरा कैंप कर रहे हैं जागृति भवन, जो राजापुर रोड, शाहबाद रोड जिसको हम बोलते हैं, जो नया BR अम्बेडकर हॉस्टल बना है उसके बाजू में है। तो ये होगा 12 मार्च 2023, मतलब संडे को आ रहा है। संडे को इसलिए हमने रखा है कि क्योंकि ज़्यादातर लोगों को हॉलीडे होता है उस टाइम पे, वो आ सकते हैं, फ्री हेल्थ कैंप का फ़ायदा उठा सकते हैं। और जागृति भवन ये जो है राजापुर रोड है, जो नया BR अम्बेडकर हॉस्टल बना है। पैम्फलेट में आपको एड्रेस भी दिया जाएगा, आप उस पर देखिएगा, और रजिस्ट्रेशन फ्री ट्रीटमेंट है। तो इसका मैं कैंप में हम क्या क्या कर रहे हैं वो मैं बता दूंगा। आपके रजिस्ट्रेशन के बाद में आपका कंप्लीट हाइट, वेट, ब्लड प्रेशर चेकअप, पल्स चेकअप, आपका ऑक्सीजन सैचुरेशन पूरा चेक होगा। इसके बाद आप आएंगे मेरे पास या हमारे डॉक्टर की टीम के पास, हम आपको इवैल्यूएट करेंगे। अगर आप में कोई रिस्क फैक्टर्स होगा डायबिटीज़ का, तो नेक्स्ट है हम करेंगे ब्लड टेस्ट। ब्लड टेस्ट में स्पॉट GRBS, जो ग्लूकोज रैंडम ब्लड शुगर, हम टेस्ट करेंगे। आपका अगर नॉर्मल है तो आपके जो भी दूसरी बीमारी है उसके लिए हम मेडिसिन फ्री में देंगे और आपको भेजेंगे, ठीक है। अगर आपका ब्लड शुगर लेवल्स अब नॉर्मल है तो हम उसके लिए भी बेसिक मेडिसिन स्टार्ट करेंगे। उसके बाद आपको डाइट काउंसलिंग भी मिलेगा, डायबिटिक डाइट काउंसलिंग, ओबेसिटी मैनेजमेंट काउंसलिंग, बिकॉज डायबोसिटी, इसके बारे में मैं थोड़ा बता देता हूँ। आजकल कुछ रिसर्चर्स नया कंसेप्ट शुरू कर रहे हैं जिसको हम बोलते हैं डायबोसिटी। डायबोसिटी मतलब डायबिटीज़ प्लस ओबेसिटी, डायबिटीज़ प्लस मोटापा अगर बोलना है तो काफ़ी कॉमन है आजकल। क्योंकि हर इंसान, जब आपका तोंद निकल आता है, राइट, पेट बाहर निकल आता है, मतलब आपका BMI, वेस्ट सरकमफ्रेंस काफ़ी ज़्यादा हो गया है, आपका हाइट के हिसाब से आपका वेट बढ़ गया है, तो ये ओबेसिटी एक बहुत बड़ा रिस्क फैक्टर्स है डायबिटीज़ के लिए। तो हर इंसान जो ओबीस है उसको अपना डायबिटीज़ चेक करवाना बहुत इंपॉर्टेंट है, ठीक है। यही नहीं, जो नॉन ओबीज है उनमें भी डायबिटीज़ हो सकता है, बिकॉज डायबिटीज़ के काफ़ी सारे टाइप्स है, टाइप 1, टाइप 2, मैच्योरिटी ऑनसेट डायबिटीज़ मेलाइटस, और बहुत सारे आजकल लाइक एडोलेसेंट में पाया जाता है। तो टाइप 2 डायबिटीज़ बहुत कॉमन है, और हर इंसान जिसका तोंद निकल आया है, जिसका वेस्ट सरकमफ्रेंस ज़्यादा आया है, उनका रिस्क फैक्टर ज़्यादा है। तो आपको हम डायबिटिक डाइट काउंसलिंग भी करेंगे, ओबेसिटी मैनेजमेंट काउंसलिंग भी करेंगे, और आपके कुछ क्वेरीज है तो क्वेरी फीडबैक फॉर्म में आप लिख सकते हैं, आपका ओपिनियन भी बता सकते हैं। फिर ऑनगोइंग आप हमारे पास चेकअप करवा सकते हैं, या कहीं पे भी जहां अच्छा फैसिलिटीज़ हो, कोई भी हॉस्पिटल हो, आप वहां जाके चेकअप कर सकते हैं। तो हमारा एक कमर्शियल मोटिव नहीं है, हमारा ये है कि आपको डायबिटीज़ अवेयर कराना है, और ताकि आप जाके कहीं भी ट्रीटमेंट करवा ले आपके सहूलत के हिसाब से। तो दैट इज़ वेरी इंपॉर्टेंट कंसेप्ट। तो ये चीज़ है अर्बन में, रूरल में भी यही होगा, बिकॉज रूरल में एक तो है अपना लिटरेसी रेट, हर जगह जोग्राफिकल डिफरेंस होता है, जहाँ पे एक जगह काफ़ी ज़्यादा लोगों ने पढ़ा होता है, दूसरी जगह काफ़ी थोड़ा कम लोगों ने पढ़ा होता है, इसीलिए हम लिटरेसी रेट देखते हैं। जैसे केरला में हाईएस्ट लिटरेसी है, वैसे ही कर्नाटक में, ऐसे बहुत सारे जगहों में जोग्राफिकल डिफरेंस होता है। उसकी वजह से अवेयरनेस भी काफ़ी उतार चढ़ाव होता है अवेयरनेस में भी। कुछ लोगों में अवेयरनेस काफ़ी ज़्यादा है डायबिटीज़ को लेके, वो सुबह उठते हैं, जॉगिंग जाते हैं, वॉकिंग करते हैं, और अच्छा हेल्दी खाना खाते हैं, और काफ़ी सारे ऐसे लाइफस्टाइल चेंजेस फॉलो करते हैं। वैसे ही कुछ चीज़ है, इवन एजुकेटेड एफ्लुएंट क्लास में पिज़्ज़ा खाना चाहते हैं, बर्गर खाना चाहते हैं, फालूदा आउटलेट्स में जाना चाहते हैं, है ना। जैसे आप मार्केट प्लेस में हम देखेंगे, जगत के आगे जब हम जाएंगे तो वहाँ पे पूरे फालूदा के मतलब काफ़ी सारे बंडी है, स्टॉल्स है, पानी पूरी के स्टॉल्स है। ये कुछ ऐसी चीज़ें, तले हुए जो भजिया काफ़ी कॉमन है यहाँ पे, और काफ़ी सारे जो ऑयल हम बाहर यूज़ करते हैं, सैचुरेटेड फैटी एसिड्स, मतलब वो हाइजीनिक होता है नहीं होता पता नहीं है। एक दो बार कभी खाना ठीक है, बट रूटीन जाना एज बहुत ही गर्व से बोलते हैं आजकल हम हर संडे को आइसक्रीम पार्टी जाते हैं, इबैको जाते हैं, पोलार बेयर जाते हैं, ठीक है आप जाइएगा, बट इम्पॉर्टेंट चीज़ ये है कि आप उतना एक्टिविटी भी कीजिएगा खाने के बाद, ताकि आप उसको ब्रेक डाउन कर सके, वरना वो आपके बॉडी में जाके जमा हो जाएगा और धीरे धीरे आप डायबिटिक हो जाओगे। दैट इज़ वेरी इंपॉर्टेंट दैट यू गो एंड गेट स्क्रीन्ड योरसेल्फ फॉर डायबिटीज़ एंड ऑल्सो टेक केयर ऑफ़ योर हेल्थ। तो वो काफ़ी इंपॉर्टेंट चीज़ है। इसी वजह से लाइक अवेयरनेस हम लाना चाहते हैं, बहुत इंपॉर्टेंट है, और ये हम तभी ला सकते हैं कैंप के ज़रिए। सो हम कैंप करेंगे तो अवेयरनेस हो जाएगा, ठीक है। तो थैंक यू सो मच। उनको दूसरा बीमारी भी होगा, ये जनरल बॉडी हेल्थ कैंप है ना। नो दैट इज नॉट द पेशेंट इज परफेक्टली डायबिटिक। हां, वी विल गिव फ्री मेडिसिंस ऑन द डे ऑफ कैंप। उसके बाद में तो उनको खरीदना है, उसके बाद मैं तो गवर्नमेंट नहीं हूं, राइट। ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ.
ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟಾಪ್ ಬಾಕ್ಸ್ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ.